ನಿಮ್ಮ ಮಾನ ತೆಗಿತಾರೆ, ನಿಮ್ಮನ್ನು ಪ್ರಾಣ ತೆಗಿತಾರೆ, ನಿಮ್ಮನ್ನು ಜೈಲಿಗೆ ಹಾಕ್ತಾರೆ. ನಮ್ಮ ಮಾನ ಹೋದರೂ ಸರಿ, ನಮ್ಮ ಪ್ರಾಣ ಹೋದರೂ ಸರಿ, ನಾವು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಿಲ್ಲ. ಜೋಶಿಯವರ ವಿಚಾರದಲ್ಲಿ ನಾವು ಯಾವುದೇ ಬದಲಾವಣೆಯನ್ನು ಯಾವುದೇ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳುವುದಿಲ್ಲ ಅಂತ ನಮ್ಮ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ. ಕೊಟ್ಟ ಅವಕಾಶ ಮುಗಿದು ಹೋಗಿದೆ. ಬಹುಶಃ ಈ ನಾಡಿನೊಳಗೆ ನಡೆದಿರತಕ್ಕಂತಹ ಈ ದಮನಕಾರಿ ಆಡಳಿತ ಏನಂತಕ್ಕಂಥದ್ದಿದೆ, ಅದರ ವಿರುದ್ಧ ಬಂದು ನಿಂತಿದ್ದೇವೆ ಹೊರತಾಗಿ ಬೇರೆ ಯಾವುದರ ಉದ್ದೇಶ ನಮ್ಮ ಹತ್ರ ಇಲ್ಲ. ಬಹುಶಃ ಅಂತಹ ಅವರಿಗೆ ಸಂಬಂಧ ಪಡದೇ ಇರುವಂತಹ ಮಠದಲ್ಲಿ ಕೂಡ ಹಸ್ತಕ್ಷೇಪ ಮಾಡ್ತಾರೆ. ಪ್ರತಿಷ್ಠಿತ ಮುರುಘಾ ಮಠದ ಸ್ವಾಮಿಗಳ ಮೇಲೆ ದಾಳಿ ಮಾಡುವಷ್ಟರ ಮಟ್ಟಿಗೆ ಅವರು ತಮ್ಮ ಕಾರ್ಯಕರ್ತರನ್ನು ಬೆಳೆಸಿದ್ದಾರೆ. ನಿಮಗೆ ಬುದ್ಧಿ ಕಲಿಸಲಿಕ್ಕೆ ನಾನೊಬ್ಬ ಮಠಾಧಿಪತಿ ಸಾಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮಗೆ ನಾವೊಂದು ಕೆಲಸದ ನಿಮಿತ್ತ ಫೋನ್ ಮಾಡಿದಾಗ ನಿಮಗೆ ಲಿಂಗಾಯತ ಲೀಡರ್ ಇಲ್ಲವೇ ಅಂತ ಅವ್ರು ಕೇಳ್ಯಾರ ಅಂತ ಅಂದ ಮೇಲೆ, ನೀವೇನಿದ್ರು ಲಿಂಗಾಯತ ಲೀಡರ್ನ ಮಾತಾಡಿಸಿಕೊಳ್ಳ್ರೆ ಅಂದಾರ ಅಂದ ಮೇಲೆ, ಇವರು ಎಲ್ಲ ಸಮಾಜದ ಮುಖಂಡರಲ್ಲ, ಒಂದೇ ಸಮಾಜದ ಮುಖಂಡರ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಅವರು ಚುನಾವಣೆ ಬಂದಾಗ ತಪ್ಪಾತು ಅಂತಾರ, ಚುನಾವಣೆ ಮುಗಿದ ಮೇಲೆ ನೋಡ್ಕೊಂತೀನಿ ಉನ್ನ ಅಂತಾರೆ. ನನಗದು ಚೆನ್ನಾಗಿ ಗೊತ್ತೈತಿ. ಇವ್ರನ್ನೇನು ಈ ಶಾಸಕರುಗಳು ನಮ್ಮನ್ನು ಎತ್ಕೊಂಡವರೇ ಜೋಶಿಯವರು ಅಂತ ಏನು ಹೇಳ್ತಾರಲ್ಲ, ಇವ್ರನ್ನ ಆ ಪಕ್ಷ ಎತ್ಕೊಂಡೈತೆ ಹೊರತಾಗಿ ಜೋಶಿ ಏನು ಎತ್ಕೊಂಡಿಲ್ಲ. ಈ ಮತದಾರರಲ್ರಿ, ಈ ಕ್ಷೇತ್ರದವರಲ್ಲ, ರಾಜ್ಯದ ಬಹುಸಂಖ್ಯಾತರು ಇವರು ಹೊಡೆತಕ್ಕೆ ಎಲ್ಲದನ್ನು ಕಳ್ಕೊಂಡ್ಬಿಟ್ಟಾರ, ಸ್ವಾತಂತ್ರ್ಯವನ್ನ ಕಳ್ಕೊಂಡ್ರ. ನಾವು ಬ್ರಿಟಿಷರ ಕೈಯಾಗ ಬಾಳೆ ಮಾಡಾಕತ್ತೀವೋ ಏನು ಯಾರ ಕೈಯಾಗ ಬಾಳೆ ಮಾಡಾಕತ್ತೀವಿ ಅನ್ನೋದು ನಮ್ಮ ಮನೆಯೊಳಗೆ ನಾವು ಮಾತಾಡಬೇಕಾದ್ರೆ ಕದ ಹಾಕು, ಕಿಟಕಿ ಹಾಕು, ಯಾರು ಇಲ್ಲ ನೋಡ್ಕೊ, ಮ್ಯಾಲೆ ಹೋಗಿ ಯಾರದಾರ ನೋಡ್ಕೊಂಬ. ನಮ್ಮ ಮನೆಯೊಳಗೆ ನಾವು ಮಾತಾಡಬೇಕಾದ್ರೆ ಹೆದರಿ ಮಾತಾಡುವಂಥ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ತಾವೆಲ್ಲ ಅರಿತ ಹಾಗೆ 31ನೇ ತಾರೀಕಿನ ಒಳಗೆ ಈ ಕ್ಷೇತ್ರದ BJP ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ನಾವು ಇಟ್ಟಿದ್ವಿ. ಬಹುಶಃ ಆ ಪಕ್ಷದ ನಾಯಕರು ಬದಲಾವಣೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಮಾಧ್ಯಮದ ಮೂಲಕ ನಾನು ಗಮನಿಸಿದ್ದೇನೆ. ಅದಾದ ನಂತರದಲ್ಲಿ ನಮ್ಮನ್ನು ಬಹುಸಂಖ್ಯಾತ ನಾಯಕರು ದೂರವಾಣಿ ಕರೆಯ ಮೂಲಕ ಮತ್ತು ಪ್ರತ್ಯಕ್ಷವಾಗಿ ಸಂಪರ್ಕಿಸಿ ನಮ್ಮನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಎಲ್ಲರಿಗೂ ಕೂಡ ಕೊಟ್ಟ ನಿರ್ಣಯ ಒಂದೇ, ಒಂದು ಸಾರಿ ತೆಗೆದುಕೊಂಡ ತೀರ್ಮಾನವನ್ನು ಎಷ್ಟೇ ದೊಡ್ಡ ವ್ಯಕ್ತಿ ಬಂದರೂ ಕೂಡ, ಎಷ್ಟೇ ಒತ್ತಡ ತಂದರೂ ಕೂಡ ಬದಲಾವಣೆಯನ್ನು ಮಾಡುವುದಿಲ್ಲ ಅಂತಕ್ಕಂತಹ ಮಾತನ್ನು ಪ್ರತ್ಯಕ್ಷ ಬಂದವರಿಗೂ ಮತ್ತು ದೂರವಾಣಿ ಕರೆ ಮಾಡಿದವರಿಗೂ ಕೂಡ ನಾವು ಹೇಳಿದ್ದೇವೆ. ಅದಾದ ನಂತರದಲ್ಲಿ ಒಂದು ರೀತಿಯಿಂದ ಹೆದರಿಸುವ ಕರೆಗಳು ಅಂತ ನಾವೇನು ಕರಿತೀವಲ್ಲ, ಅಂತಹ ವಿಚಾರಗಳನ್ನು ಕೂಡ ಬಹುಸಂಖ್ಯಾತರು ಹೇಳಿದ್ದಾರೆ. ಅಂಥವರಿಗೂ ಕೂಡ ನಾವು ಕೊಟ್ಟ ಉತ್ತರ ಒಂದೇ, ನಿಮ್ಮ ಮಾನ ತೆಗಿತಾರೆ, ನಿಮ್ಮನ್ನು ಪ್ರಾಣ ತೆಗಿತಾರೆ, ನಿಮ್ಮನ್ನು ಜೈಲಿಗೆ ಹಾಕ್ತಾರೆ. ಈ ಎಲ್ಲ ವಿಚಾರಗಳನ್ನು ಕೆಲವು ಜನ ನಮಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿದಾಗ ನಾವು ಒಂದೇ ಮಾತನ್ನು ಹೇಳಿದ್ದೇವೆ, ಈ ನಾಡಿನೊಳಗೆ ಎಷ್ಟು ಸಮಾಜಗಳು ನೊಂದಿವೆ, ಆ ನೊಂದ ಸಮಾಜಕ್ಕೆ ಸಾಂತ್ವನವನ್ನು ಹೇಳೋದ್ರ ಸಲುವಾಗಿ ನಮ್ಮ ಮಾನ ಹೋದರೂ ಸರಿ, ನಮ್ಮ ಪ್ರಾಣ ಹೋದರೂ ಸರಿ, ನಾವು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಿಲ್ಲ ಅಂತಕ್ಕಂತಹ ಮಾತನ್ನು ಅಂಥವ್ರಿಗೂ ಕೂಡ ನಾವು ಹೇಳಿದ್ದೇವೆ ಅಂತಕ್ಕಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಬಹಳ ವಿಶೇಷ ಅಂತಂದರೆ, ಸಹಜ ಅದು ಬದಲಾವಣೆ ಅಸಾಧ್ಯ ಅಂತಕ್ಕಂತಹ ಮಾತು ಅವರ ಪಕ್ಷಕ್ಕೆ ಅನಿವಾರ್ಯವಾದರೆ ಹೋರಾಟ ನಮಗೆ ಅನಿವಾರ್ಯ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. 31ನೇ ತಾರೀಕಿಗೆ ನಾವು ಕಾದು, ಅಲ್ಲಿಯವರೆಗೆ ಕಾದು 31ಕ್ಕೆ ತಮ್ಮ ಮುಂದೆ ನಾನು ಬರ್ತೇನೆ ಅನ್ನುವಂತಹ ಮಾತನ್ನು ಕೊಟ್ಟ ಪ್ರಕಾರ ಬಂದಿದ್ದೇನೆ. ಇವತ್ತಿನ ದಿವಸ ತಮಗೆ ನಾವು ಹೇಳುವ ವಿಚಾರ ಇಷ್ಟೇ, ಜೋಶಿಯವರ ವಿಚಾರದಲ್ಲಿ ನಾವು ಯಾವುದೇ ಬದಲಾವಣೆಯನ್ನು ಯಾವುದೇ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂತಹ ಒಂದು ಗಟ್ಟಿ ನಿಲುವನ್ನು, ಬಹಳ ಜನರಿಗೆ ಒಂದು ದುಗುಡ ಇದೆ, ದಿಂಗಾಲೇಶ್ವರ ಸ್ವಾಮಿಗಳು ಒತ್ತಡಕ್ಕೆ ಮಣಿಯಬಹುದೇ ಅಂತಕ್ಕಂತಹ ಒಂದು ದುಗುಡ ಇದೆ. ಇಂದಿನ ಸುದ್ದಿಗೋಷ್ಠಿಯ ಮೂಲಕ ಇಡೀ ಕನ್ನಡ ನಾಡಿನ ಜನತೆಗೆ ಗಟ್ಟಿ ಧ್ವನಿಯಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ.
ನಾನು ಇಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಸರಿಯುವುದಿಲ್ಲ, ಮುಂದಕ್ಕನೇ ಹೋಗ್ತೇನೆ ಅಂತಕ್ಕಂತಹ ಮಾತನ್ನು ಹೇಳ್ತೇನೆ. ಯಾರೂ ಕೂಡ ಯಾವುದೇ ಆಮಿಷಕ್ಕಾಗಲಿ ಒತ್ತಡಕ್ಕಾಗಲಿ ಬಗ್ಗುತ್ತಾರೆ ಅಂತಕ್ಕಂತಹ ಚಿಂತನೆಯನ್ನು ಮಾಡಬಾರ್ದು, ವಿಚಾರವನ್ನು ಮಾಡಬಾರ್ದು. ಆ ರೀತಿ ಆಮಿಷಗಳಿಗೆ ಒಗ್ಗುವಂತಹ, ಒತ್ತಡಗಳಿಗೆ ಬಗ್ಗುವಂತಹ ಮನಸ್ಥಿತಿಯ ಸ್ವಾಮಿಗಳು, ಪರಿಸ್ಥಿತಿಯ ಸ್ವಾಮಿಗಳು ನಾವು ಅಲ್ಲ ಅಂತಕ್ಕಂಥದ್ದನ್ನು ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸ್ತೇವೆ ಅಂತಕ್ಕಂಥದ್ದು. ಬಹುಸಂಖ್ಯಾತರು ನಮ್ಮನ್ನು ಕೇಳಿದ್ದಾರೆ, ನೀವು ಬೆಂಡ್ ಆಗಿಬಿಟ್ರೆ ಹೇಗೆ, ನೀವು ಹಿಂದಕ್ಕೆ ಸರಿದು ಬಿಟ್ಟರೆ ಹೇಗೆ ಅನ್ನುವಂತಹ ಸಹಜ, ಅದು ಸಾಮಾನ್ಯರಿಗೆ ಬರ್ತಕ್ಕಂತಹ ಒಂದು ವಿಚಾರ, ಅದು ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು. ಬಹಳ ಸ್ಪಷ್ಟವಾಗಿ ಹೇಳೋದು ಅಂತಂದರೆ, ಚುನಾವಣೆ ಮುಗಿಯುವವರೆಗೆ ಅವರ ವಿರುದ್ಧ ನಮ್ಮ ಸಮರ ಸಾರಿರ್ತದೆ. ನಮ್ಮ ಜೀವ ಇರುವವರೆಗೆ ಈ ನಾಡಿನೊಳಗೆ ಎಷ್ಟು ಸಮಾಜಗಳು ನೊಂದಿದ್ದಾವೆ, ನಾವು ಭಾವೈಕ್ಯತಾ ಸ್ವಾಮಿಗಳಾಗಿರೋದ್ರಿಂದ ಸರ್ವ ಸಮಾಜಗಳ ಹಿತವನ್ನು ಕಾಪಾಡಬೇಕಾಗಿರುವಂಥ ಕರ್ತವ್ಯ ಮತ್ತು ಜವಾಬ್ದಾರಿ ಆ ಸ್ಥಾನದಲ್ಲಿ ನಾವು ಕುಂತಿರೋದ್ರಿಂದ ಎಲ್ಲ ಸಮಾಜದ ನೋವಿನ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೊಂದವರ ಧ್ವನಿಯಾಗಿ ನಾವು ಇಲ್ಲಿ ಗಟ್ಟಿಯಾಗಿ ಮುಂದುವರಿತೇವೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತಾ, ಇದಾದ ನಂತರದಲ್ಲಿ ಒಂದು ಮಾತನ್ನು ನಾವು ಹೇಳಿದ್ವಿ. ಅದು ಯಾವುದು ಅಂತಂದರೆ, 31ನೇ ತಾರೀಕಿಗೆ ತಮ್ಮ ಮುಂದೆ ಬರ್ತೇನೆ, ಅವತ್ತಿನ ದಿವಸ ಏನು ಮಾತಾಡಬೇಕಾಗಿದೆ ಅದನ್ನು ಮಾತಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಮುಂದೇನು ಅನ್ನುವಂತಹ ಪ್ರಶ್ನೆ ತಮಗೆ ಸಹಜವಾಗಿ ಬರ್ತದೆ. ಮುಂದೇನು ಅನ್ನುವಂತಹ ಪ್ರಶ್ನೆಗೆ 2ನೇ ತಾರೀಕು ಕೂಡ ಒಂದನ್ನು ಹೇಳಿದ್ದೆ. 31ರವರೆಗೆ ಕಾಯುತ್ತೇನೆ, 2ಕ್ಕೆ ಏನು ಹೇಳಬೇಕಾಗಿದೆ ಅದನ್ನು ಹೇಳುತ್ತೇನೆ ಅನ್ನುವಂತಹ ಮಾತನ್ನು ನಾನು ಇವತ್ತಿನ ದಿವಸ ತಮಗೆ ಹೇಳಿದ್ದೆ. 2ನೇ ತಾರೀಕಿಗೆ ನಾವು ಬಹುಶಃ ಒಂದು ಸಭೆಯನ್ನು ಮಾಡ್ತೇವೆ. ಆ ಸಭೆ ಬಹುಶಃ ಧಾರವಾಡದಲ್ಲಿ ನಡೀತದೆ ಅಂತಕ್ಕಂಥದ್ದು. ಧಾರವಾಡ ಜಿಲ್ಲಾ ಕೇಂದ್ರವಾಗಿರೋದ್ರಿಂದ ಧಾರವಾಡ ಬಹುಶಃ ಇತಿಹಾಸದಿಂದ ಮಹತ್ವದ ನಿರ್ಣಯಗಳಿಗೆ ಅದು ನೆಲೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಭೂಮಿಯಾಗಿರೋದ್ರಿಂದ ಆ ಧಾರವಾಡದಲ್ಲಿ 2ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಭಕ್ತರ ಸಭೆಯನ್ನು ನಾವು ಕರಿತೇವೆ. ಆ ಭಕ್ತರ ಸಭೆಯಲ್ಲಿ ಈಗಾಗಲೇ ನಾವು ನಾಡಿನ ಮಠಾಧಿಪತಿಗಳೊಂದಿಗೆ ಚರ್ಚೆ ಮಾಡಿದ್ದೇವೆ. ನಾಡಿನ ಮಠಾಧಿಪತಿಗಳ ನಿಲುವು ಏನಿದೆ ಅಂತಕ್ಕಂಥದ್ದನ್ನು ನಾವು ತಮಗೆಲ್ಲರಿಗೂ ಕೂಡ ಹೇಳಿದ್ದೇವೆ. ನಾಡಿನ ಮಠಾಧಿಪತಿಗಳ ನಿಲುವು ನಮಗೆ ಸ್ಪಷ್ಟವಾಗಿದೆ. ಅದಾದ ನಂತರದಲ್ಲಿ ಈಗ ನಮಗೆ ಮುಂದಿರುವ ದಾರಿ ಅಂತಂದರೆ ಬಹುಶಃ ಭಕ್ತರ ಸಭೆಯನ್ನು ಕರಿಬೇಕಾಗಿರುವಂಥದ್ದು. ನಾನು ತಮಗೆ ಕೊಟ್ಟ ಹಾಗೆಯೇ ಅವ್ರನ್ನ ಕುಂದಿರ್ಸ್ರಿ, ನಾನು ತಮಗೆ ಮಾತು ಕೊಟ್ಟ ಹಾಗೆಯೇ ನಾವು ಸ್ವತಂತ್ರರಲ್ಲ. ಮಠಾಧಿಪತಿಗಳು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಸ್ವತಂತ್ರರಲ್ಲ. ನಮಗೆ ನಮ್ಮದೇ ಆದ ಜವಾಬ್ದಾರಿಗಳು ಇದ್ದಾವೆ ಅಂತಕ್ಕಂತಹ ಒಂದು ಮಾತನ್ನು ಪುನರುಚ್ಚರಿಸಿ, ಈಗಾಗಲೇ ಮಠಾಧಿಪತಿಗಳ ನಿಲುವನ್ನು ನಾನು ತೆಗೆದುಕೊಂಡಿದ್ದೇನೆ. ಈಗ ನನ್ನ ಮುಂದಿರುವಂಥ ಜವಾಬ್ದಾರಿ ಅಂತಂದರೆ ಭಕ್ತರ ಅಭಿಪ್ರಾಯಗಳನ್ನು ಕೇಳುವಂತಹದ್ದಾಗಿದೆ. ನಾನು ಧಾರವಾಡ ಮತಕ್ಷೇತ್ರದಲ್ಲಿರ್ತಕ್ಕಂತಹ ಭಕ್ತರು ಅಂತೇನಿದ್ದಾರೆ, ನಮ್ಮ ಭಕ್ತರು ಅಂತೇನಿದ್ದಾರೆ, ಬಹುಶಃ ರಾಜಕೀಯೇತರ ವ್ಯಕ್ತಿಗಳು ಅಂತ ನಾನು ಅನ್ಕೊಳ್ತೇನೆ. ಭಕ್ತರು ಅಂದಂಥ ಸಂದರ್ಭದಲ್ಲಿ ಆ ಭಕ್ತರ ನಿಲುವು ಏನು ಬರ್ತದೆ ಅಂತಕ್ಕಂತಹದ್ದನ್ನು ಬರುವ ದಿನಮಾನದಲ್ಲಿ ಮತ್ತೆ ನಾನು ಮಾಧ್ಯಮದ ಮೂಲಕ ಆ ವಿಚಾರಗಳನ್ನು ತಿಳಿಸ್ತೇನೆ ಅಂತಕ್ಕಂತಹ ಮಾತನ್ನು ಹೇಳಿ, ಒಟ್ಟಾರೆ 2 ಗಟ್ಟಿಯಾದ ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮ್ಮ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ, ನಮ್ಮ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ. ಕೊಟ್ಟ ಅವಕಾಶ ಮುಗಿದು ಹೋಗಿದೆ. ನಾವು ಕೊಟ್ಟದ್ದಕ್ಕೆ ಅವರು ನಮ್ಮ ಮಾತನ್ನು ಕೇಳಲೇಬೇಕನ್ನುವಂಥ ಹಠಮಾರಿತನೂ ಕೂಡ ನಮ್ಮದಲ್ಲ. ಆದರೆ ಜವಾಬ್ದಾರಿ ಸ್ಥಾನದಲ್ಲಿ ನಾವಿರೋದ್ರಿಂದ ಸಮಯಾವಕಾಶವನ್ನು ಕೊಡಬೇಕಾಗಿತ್ತು ಅನ್ನುವಂಥ ಅಪವಾದ ಬರಬಾರ್ದನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ಸಮಯಾವಕಾಶವನ್ನು ಕೊಟ್ಟಿದ್ವಿ. ಈಗೂ ಕೂಡ ನಾವು ಉಚ್ಚಾರ ಮಾಡ್ತೇವೆ, ನಾವು ಯಾವುದೇ ಪಕ್ಷದ ಅಭಿಮಾನಿಗಳು ಅಲ್ಲ, ಯಾವುದೇ ಪಕ್ಷದ ವಿರೋಧಿಗಳು ಅಲ್ಲ. ಬಹುಶಃ ಈ ನಾಡಿನೊಳಗೆ ನಡೆದಿರತಕ್ಕಂತಹ ಈ ದಮನಕಾರಿ ಆಡಳಿತ ಏನಂತಕ್ಕಂಥದ್ದಿದೆ ಅದರ ವಿರುದ್ಧ ಬಂದು ನಿಂತಿದ್ದೇವೆ ಹೊರತಾಗಿ ಬೇರೆ ಯಾವುದರ ಉದ್ದೇಶ ನಮ್ಮ ಹತ್ರ ಇಲ್ಲ ಅಂತಕ್ಕಂತಹದ್ದನ್ನು ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಪಡ್ತಾ, 2ನೇ ತಾರೀಕಿಗೆ ಈ ಧಾರವಾಡ ಮತಕ್ಷೇತ್ರದಲ್ಲಿ ಬರ್ತಕ್ಕಂತಹ ನಮ್ಮ ಭಕ್ತರು ಅಂತೇನಿದ್ದಾರೆ ಅವರು ಧಾರವಾಡಕ್ಕೆ ಬರಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನು ಈ ಮಾಧ್ಯಮದ ಮೂಲಕ ಕೊಡಲಿಕ್ಕೆ ಇಚ್ಛಪಡ್ತೇನೆ ಅಂತಕ್ಕಂತಹದ್ದು. ಇಲ್ಲಿ ಸಹಜವಾಗಿ ಸಮಯವನ್ನು ಹೇಳಿದ್ದೇನೆ, ದಿನಾಂಕವನ್ನು ಹೇಳಿದ್ದೇನೆ, ಸ್ಥಳವನ್ನು ಹೇಳಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ. ಆ ಸ್ಥಳವನ್ನು
ಇವತ್ತಿನ ದಿವಸ ನಿರ್ಣಯ ಮಾಡಿ ಒಂದು ಪ್ರೆಸ್ ನೋಟ್ ಅಂತಕ್ಕಂತಹದ್ದನ್ನು ನಾವು ಬಿಡುಗಡೆ ಮಾಡ್ತೇವೆ. ಸ್ಥಳಕ್ಕಾಗಿ ಒಂದು ಭಕ್ತರ ಸಭೆ ಅಂತಕ್ಕಂತಹ ನೋಟಿಸನ್ನು ನಾವು ಹೊರಡಿಸ್ತೇವೆ. ಅಲ್ಲಿ ಸ್ಥಳ ಸಮಯ ಎಲ್ಲದನ್ನೂ ಕೂಡ ತಿಳಿಸ್ತೇವೆ. ಇವತ್ತೇ ಸಾಧ್ಯ ಆದರೆ ನಾವು ಅದನ್ನು ಮಾಡ್ತೇವೆ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಪಡ್ತಾ ಇಂದಿನ ನನ್ನ ಸುದ್ದಿಗೋಷ್ಠಿಗೆ ವಿರಾಮವನ್ನು ನೀಡ್ತೇನೆ. ನಂದು ಒಂದೇ ಒಂದು ವಿನಂತಿ ನನಗೆ ಮತ್ತೊಮ್ಮೆ ತಮಗೆ, ನೀವು ಎಷ್ಟಾದರೂ ಪ್ರಶ್ನೆಗಳನ್ನು ಕೇಳ್ರಿ, ಅಷ್ಟೂರು ಕೇಳೋದ್ರಿಂದ ನನಗೆ ತಿಳಿಯೋದಿಲ್ಲ, ಯಾರು ಏನು ಕೇಳಕತ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಒಬ್ಬೊಬ್ಬರೇ ಕೇಳ್ರಿ ಅಂತಕ್ಕಂತಹ ಮಾತನ್ನು ಹೇಳಿ ಈಗ ಅನಿವಾರ್ಯ ಆಗಿದೆ. ಇಷ್ಟು ದಿವಸ ನಮಗದು ಇರಲಿಲ್ಲ. ಏನು ಅವ್ರನ್ನ ಬದಲಾವಣೆ ಮಾಡೋದಿಲ್ಲ ಅಂತಂದ್ರಲ್ಲ, ಈ ವಿಚಾರವನ್ನು ಈಗ ಬಹಳ ವಿಶೇಷ ಅಂತಂದ್ರೆ ಇವತ್ತು ನಮ್ಮ ಹೈಕಮಾಂಡ್ ಯಾವುದು ಅಂತಂದ್ರೆ ಈ ಮತದಾರರು. ಅವರಿಗೆ ಒಂದೊಂದು ಪಕ್ಷಕ್ಕೆ ಒಂದೊಂದು ಹೈಕಮಾಂಡ್ ಇರ್ತದೆ. ನಮ್ಮ ಹೈಕಮಾಂಡ್ ಯಾವುದು ಅಂತಂದ್ರೆ ಧಾರವಾಡದ ಮತದಾರರು. ಧಾರವಾಡ ಜಿಲ್ಲೆಯ ಮತದಾರರಿಗೆ ಈ ವಿಚಾರವನ್ನು ಇಡ್ತೇನೆ. ನಾನು ಸೋಲಿಸ್ತೀನಿ ಅನ್ನುವಂಥ ಹುಚ್ಚಿಗೂ ನಾನು ಹೋಗೋದಿಲ್ಲ. ಆದರೆ ಮತದಾರರು ನಿರ್ಣಯವನ್ನು ತೆಗೆದುಕೊಂಡ್ರೆ ಎಷ್ಟೇ ದೊಡ್ಡ ವ್ಯಕ್ತಿನೂ ಕೂಡ ಈ ದೇಶದಲ್ಲಿ ನೆಲವನ್ನು ಕಚ್ಚಿರ್ತಕ್ಕಂತಹ ಉದಾಹರಣೆಗಳಿದ್ದಾವೆ. ಅಂತಹ ಉದಾಹರಣೆಗಳನ್ನು ತಾವು ಬಲ್ಲವರಾಗಿದ್ದೀರಿ. ಒಟ್ಟಾರೆ ಇಲ್ಲಿ ಎಲ್ಲ ವಿಚಾರಗಳು ಈಗಾಗಲೇ ಕೇವಲ ಧಾರವಾಡ ಜಿಲ್ಲೆಯ ಮತದಾರರನ್ನ ಮಾತ್ರ ಮುಟ್ಟಿಲ್ಲ, ಇಡೀ ರಾಜ್ಯವನ್ನು ಮುಟ್ಟಿದ್ದಾವೆ, ರಾಷ್ಟ್ರವನ್ನು ಕೂಡ ಈ ವಿಚಾರಗಳು ಮುಟ್ಟಿದ್ದಾವೆ ಅಂತಕ್ಕಂಥದ್ದು. ಬಹುಶಃ ಈ ವಿಚಾರವನ್ನು ರಾಷ್ಟ್ರ ಮಟ್ಟಕ್ಕೆ ಮುಟ್ಟಿಸಿರ್ತಕ್ಕಂತಹ ಮಾಧ್ಯಮದವರಿಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರೂ ಕೂಡ ಕಡಿಮೆ ಅಂತಕ್ಕಂತಹ ಭಾವನೆ ನನ್ನ ಹತ್ರ ಬಂದಿದೆ. ನಾವು ಸನ್ಯಾಸಿಗಳಿಗೆ ಯಾವುದೇ ಥರದ ಶಕ್ತಿಗಳಿರುವುದಿಲ್ಲ, ಮಾರಲ್ ಸಪೋರ್ಟ್ ಅಂತಕ್ಕಂಥದ್ದು ಮಾತ್ರ ಬಹಳ ಬಲವಾಗಿರ್ತದೆ. ಬಹುಶಃ ನನ್ನ ವಿಚಾರಗಳನ್ನು ಈ ಸಮಾಜಕ್ಕೆ ತಾವು ಮುಟ್ಟಿಸಿದ್ದೀರಿ, ಹಾಗಾಗಿ ನಾನು ಅಭಿನಂದಿಸ್ತೇನೆ. ಮನವರಿಕೆಗೆ ಪ್ರಯತ್ನ ಮಾಡಿದವರು ಬಹುಶಃ ನಾವು ಯಾರನ್ನ ಬೇಡ ಅಂತ ಇದ್ದೀವಲ್ಲ ಅವರ ಪಕ್ಷದ ನಾಯಕರು. ಇಲ್ಲ, ಒಬ್ಬರಾಗಿದ್ರೆ ಹೇಳ್ಬೋದಾಗಿತ್ತು. ಬಹಳಷ್ಟು ಜನ ಇರೋದ್ರಿಂದ ನಾವು ಯಾರ ಹೆಸರುಗಳನ್ನು, ನಾನು ಯಾರ ಹೆಸರನ್ನು ನಾವು ಯಾವ ಲಿಂಗಾಯತ ಮುಖಂಡರು ಹೇಳೋದಿಲ್ಲ, ನಾನು ಲಿಂಗಾಯತ ಮುಖಂಡರ ಹೆಸರು ಹೇಳೋದಿಲ್ಲ. ನಮಗೆ ಸಾಕಷ್ಟು ಒತ್ತಡಗಳು ಬಂದಿದ್ದಾವೆ, ನಾವು ಯಾರ ಹೆಸರನ್ನು ಹೇಳೋದಿಲ್ಲ. ನಮಗೆ ಒತ್ತಡಗಳು ಬಂದಿದ್ದಾವೆ ಅಂತ ಅಷ್ಟೇ ಹೇಳಿದ್ದೇವೆ ಹೊರತಾಗಿ ನಮಗೆ ಒತ್ತಡಗಳು ಬಂದಿದ್ದು ಸತ್ಯ, ನಮ್ಮ ಹತ್ರ ಬಂದಿದ್ದು ಸತ್ಯ. ಆದರೆ ಯಾರು ಬಂದಾರ ಅನ್ನುವಂಥದ್ದು, ಯಾರು ಫೋನ್ ಮಾಡ್ಯಾರ, ಏನು ಮಾತಾಡ್ಯಾರ, ನಾವು ಅವ್ರಿಗೇನು ಹೇಳಿವಿ, ನಾವೇನು ಹೇಳಿವಿ ಅನ್ನೋದನ್ನು ಮಾತ್ರ ನಿಮಗೆ ಹೇಳಿದ್ದೀವಿ. ಅವರು ನಮಗೆ ಭಾಳಷ್ಟು ವಿನಂತಿ ಮಾಡಿಕೊಂಡ್ರು, ಕ್ಷಮಾ ಮಾಡ್ರಿ ಅಂದರು, ಇದೊಂದು ಸಾರಿ ಅವಕಾಶ ಕೊಡ್ರಿ ಅಂದರು. ನಾವು ಹೇಳಿದ್ವಿ. ಈಗ 10 ವರ್ಷದಿಂದ ಅವರಿಗೆ ನಾವು ಮಾರ್ಗದರ್ಶನ ಮಾಡ್ಕೋತಾ ಬಂದಿದ್ದೀವಿ. 10 ವರ್ಷದಿಂದ ಕ್ಷಮಾ ಅನ್ನುವಂಥ ಶಬ್ದಕ್ಕೆ ಗೌರವವನ್ನು ಕೊಟ್ಟಿದ್ದೀವಿ. ಆ ಕ್ಷಮಾ ಅನ್ನುವಂಥ ಶಬ್ದಕ್ಕೆ ನಾವು ಗೌರವ ಕೊಟ್ಟ ಹಾಗೆ ಮುಂದೆ ಅವರು ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಂಡಿಲ್ಲ. ಹಾಗಾಗಿ ನಮ್ಮ ನಿಲುವಿನಲ್ಲಿ ನಾವು ಗಟ್ಟಿಯಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಉತ್ತರಾಧಿಕಾರಿ ವಿಷಯದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗುರುಸಿದ್ದೇಶ್ವರ ಸ್ವಾಮೀಜಿ ಅವರ ಜೊತೆ ನಿಂತ ಪರಿಣಾಮವಾಗಿ ತಾವು ಜೋಶಿ ಅವರನ್ನು ವಿರೋಧಿಸಿದ್ದಾರೆ ಅನ್ನುವಂಥ ಒಂದು ಭಾವನೆ ಭಕ್ತರಲ್ಲಿ ಮೂಡಿದೆ. ಮತ್ತು ಭಕ್ತರ ವಿಚಾರ ಐತದು ಅಂತ ತಾವೇ ಹೇಳ್ತೀರಿ. ಅಂದಮೇಲೆ ಒಂದು ನಿಮಿಷ ನೋಡ್ರಿ, 3000 ಮಠದಲ್ಲಿ ಕೂಡ ಅವರು ಹಸ್ತಕ್ಷೇಪ ಮಾಡಿದ್ದಾರೆ ಅಂತ ಭಕ್ತರು ಮಾತಾಡ್ತಾರಂತ ನೀವು ಹೇಳ್ತೀರಿ. ಅಂದಮೇಲೆ ಅದಕ್ಕೆ ನಾವು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಇಲ್ಲ, ಅದು ಒಂದೇ ವಿಚಾರ ಅಲ್ಲ. ನಾ ಯಾಕೆ ಎಷ್ಟು ವಿಚಾರಗಳನ್ನೋದನ್ನು ಮಣ್ಣಿನ ಸುದ್ದಿಗೋಷ್ಠಿಯಲ್ಲಿ ನಾ ಹೇಳಿದ್ದೇನೆ. ಬಹುಶಃ ಅಂತಹ ಅವರಿಗೆ ಸಂಬಂಧ ಪಡದೇ ಇರುವಂತಹ ಮಠದಲ್ಲಿ ಕೂಡ ಹಸ್ತಕ್ಷೇಪ ಮಾಡ್ತಾರೆ. ಈ ವಿಚಾರವನ್ನು ಭಕ್ತರು ಮಾತಾಡ್ತಾ ಇದ್ದಾರೆ ಅಂತ ನೀವು ಹೇಳಿದ ಮೇಲೆ ಭಕ್ತರ ಆ ವಿಚಾರ ಮಾತಾಡುವಾಗ ನಾನು ಯಾಕೆ ಮಾತಾಡೋದು? ಈಗ ನೋಡ್ರಿ, ಹೇಳುವಾಗ ಎಲ್ಲಾ ತರನು ಹೇಳಿರ್ತಾರೆ. ಈಗ ಇಲ್ಲ, ಕೆಲವು ನೋಡ್ರಿ, ಒಂದೇ ಮಾತಿನಲ್ಲಿ ನಾನು ಹೇಳೋದಾದ್ರೆ ಯಾವುದೇ ಬೆದರಿಕೆಗಳಿಗೆ ನಾ ಬಗ್ಗೋದಿಲ್ಲ ಅಂತ ಹೇಳಿದ ಮೇಲೆ ಮುಗಿದು ಹೋಯ್ತದ. ಲಿಂಗಾಲೇಶ್ವರ ಸ್ವಾಮೀಜಿಗಳು ಯಡಿಯೂರಪ್ಪನ ಚೇಲ, ಲಿಂಗಾಲೇಶ್ವರ ಅಲ್ಲವರು, ತಂಗಾಲೇಶ್ವರ ಅವರು ಇದನ್ನೆಲ್ಲ ಮಾಡ್ಸಕತ್ತಿದ್ದ ಅಪ್ಪ ಮಗ ಅಂತ ಹೇಳಿ ನನಗೆ ಬಹಳ ಜನ ಆ ಸುದ್ದಿಯನ್ನು ಮೊಬೈಲ್ಗೆ ಹಾಕಿದ್ರು. ಅವ್ರು ಹಾಕಿ ಒಂದು ಫೋನ್ ಮಾಡಿದ್ರು, ಕಲ್ಲು ಹೊಡೆದು ಸಿಡಿಸಿಕೋಬೇಡ್ರಿ ಅಜ್ಜಾರ ಅಂತ ಒಂದು ಮಾತನ್ನು ಹೇಳಿದ್ರು. ಅಲ್ಲ, ತಾವು
ಗುರುಗಳೇ, ಈಗ ಒಂದ್ ಕಡೆ ಅಂತಂದ್ರೆ ನಿಮ್ಮ ವಿರುದ್ಧ ಮತ್ತೊಬ್ಬ ಸ್ವಾಮೀಜಿಗಳನ್ನ ಎತ್ತಿಕೊಟ್ಟದ್ದು ಯಾವಾಗ ನೀವು ಇಬ್ಬರು ಶತ್ರುಗಳಾಗಿದ್ರು ಹಿಂದೂಗಳ ಮಠದ ವಿಚಾರದಲ್ಲಿ ನಿಮ್ಮ ಶತ್ರುಗಳನ್ನೇ ಇವತ್ತು ಹೋಗಿ ಟಚ್ ಮಾಡಿದ್ದಾರೆ. ರುದ್ರಮುನಿ ಸ್ವಾಮಿಗಳಿಂದ ಒಂದು ಹೇಳಿಕೆ ಕೊಡಿಸಿದ್ದಾರೆ. ಈಗ ಒಂದ್ ಕಡೆ ಮಲ್ಲಿಕಾರ್ಜುನ ಸ್ವಾಮಿ 2 ಹೇಳಿಕೆ ಏನಾಗ್ತಿದೆ? ಇಲ್ಲಿ ತಾವು 3 ಜನ ಸ್ವಾಮೀಜಿಯವರ ಹೆಸರನ್ನು ಹೇಳಿದ್ದೀರಿ. ಇನ್ನೊಂದು ತಿಪ್ಟೂರಿನ ಸ್ವಾಮೀಜಿಯವರು 3 ಮಂದಿ ಹೆಸರನ್ನು ತಾವು ಉಲ್ಲೇಖ ಮಾಡಿದ್ದೀರಿ. ನಾನು ಕೂಡ ಅವ್ರ ಕೂಡ ಏನು ಮತ್ತೆ ನಂತರದಲ್ಲಿ ಮಾತಾಡಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ತಮ್ಮ ಮಾಧ್ಯಮದಲ್ಲಿ ನಾನು ನೋಡಿದ ಪ್ರಕಾರ ಧಾರವಾಡದ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದರು, ಒಂದು ಪತ್ರವನ್ನು ಮೊದಲಿಗೆ ಓದಿದರು. ಅದಾದ ನಂತರದಲ್ಲಿ ಆ ಪತ್ರವನ್ನು ಓದಿದಾಗ ನಾವು ತಲೆ ಕೆಡಿಸಿಕೊಳ್ಳಿಲ್ಲ. ಇದ್ರ ಹಿನ್ನೆಲೆ ಏನೋ ಇರ್ಬೋದು ಅಂತ ಸುಮ್ಮನೆ ಆದ್ವಿ. ಅದ್ರ ಬಗ್ಗೆ ನಾವು ಬಹಳ ತಲೆ ಕೆಡಿಸಿಕೊಳ್ಳಿಲ್ಲ. ಯಾಕಂತಂದ್ರೆ ಅವರು ಇದೇ ವೇದಿಕೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿದ್ದರು, ಅಲ್ಲಿ 3000 ಮಠದಲ್ಲಿ ಮೀಟಿಂಗ್ನೊಳಗೂ ಇದ್ದರು, ಅದರ ನಂತರದಲ್ಲಿ ಮತ್ತೆ ಸುದ್ದಿಗೋಷ್ಠಿಗಳಿಗೂ ಬಂದಿದ್ದರು. ಅದಾದ ನಂತರದಲ್ಲಿ ಅವ್ರು ಈ ವಿಚಾರವನ್ನು ಹಿಂಗಿದೆ ಅಂತೇಳಿ ಅವ್ರು ಹೇಳಿದಂಥ ಸಂದರ್ಭದಲ್ಲಿ ನಾವು ಬಹಳ ತಲೆ ಕೆಡಿಸಿಕೊಂಡಿದ್ದಿಲ್ಲ. ಆದರೆ ಮತ್ತೊಂದು 2ನೇ ಹೇಳಿಕೆ ಅವರು ಬಿಡುಗಡೆ ಮಾಡಿದರು. ನನಗೆ 8 ಜನ ಬಂದು ಈ ಪತ್ರವನ್ನು ಓದಲೇಬೇಕು ಅಂತೇಳಿ ಹಠ ಮಾಡಿದ್ದಕ್ಕಾಗಿ ನಾನು ಓದಿದ್ದೇನೆ, ಆ ವಿಚಾರವನ್ನು ಸಮಾಜದ ಹಿತಕ್ಕಾಗಿ ಹಿಂಪಡೆದಿದ್ದೇನೆ ಅಂತ ಆ ಮಾತನ್ನು ಹೇಳಿದಾಗ ನಾನು ಒಂದು ಮಾತನ್ನು ಹೇಳಿದ್ದೆ. ಇಲ್ಲಿ ಪ್ರಜಾಸತ್ತೆ ಅಂತಕ್ಕಂಥದ್ದು ಸತ್ತು ಹೋಗಿದೆ, ರಾಜಸತ್ತೆ ಅಂತಕ್ಕಂಥದ್ದು ಜೀವಂತವಾಗಿದೆ ಅಂತ ಒಂದು ಶಬ್ದವನ್ನು ಉಲ್ಲೇಖ ಮಾಡಿದ್ದೆ. ಬಹುಶಃ ಯಾವ ರೀತಿ ದಮನಕಾರಿ ನೀತಿಗಳನ್ನು ಮಾನ್ಯರು ಅಂದರೆ ಕೇಂದ್ರ ಸಚಿವರು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅತ್ಯಂತ ತಾಜಾ ಉದಾಹರಣೆ, ನಾ ಎಲ್ಲ ಹಳೆಯವು ಹೇಳಿದ್ದೆ, ಆದರೆ ಅತ್ಯಂತ ತಾಜಾ ಉದಾಹರಣೆ ಅಂತಂದರೆ ನಮ್ಮ ನಾಡಿಗೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂತಹ, ನಮ್ಮ ನಾಡಿಗೆ ಅನ್ನವನ್ನು ಕೊಟ್ಟಿರ್ತಕ್ಕಂತಹ, ನಮ್ಮ ನಾಡಿಗೆ ಅರಿವನ್ನು ಕೊಟ್ಟಿರ್ತಕ್ಕಂತಹ, ನಮ್ಮ ನಾಡಿನ ಬಡ ಮಕ್ಕಳಿಗೆ ಆಶ್ರಯ ತಾಣವಾಗಿರ್ತಕ್ಕಂತಹ, ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ಪ್ರತಿಷ್ಠಿತ ಮುರುಘಾ ಮಠದ ಸ್ವಾಮಿಗಳ ಮೇಲೆ ದಾಳಿ ಮಾಡುವಷ್ಟರ ಮಟ್ಟಿಗೆ ಅವರು ತಮ್ಮ ಕಾರ್ಯಕರ್ತರನ್ನು ಬೆಳೆಸಿದ್ದಾರೆ. ಏನು ಅವರ ಹೋಗಿದ್ರೋ ಏನು ಕಾರ್ಯಕರ್ತರನ್ನು ಕಳಿಸಿದ್ರೋ ಅದು ನನಗಂತೂ ಗೊತ್ತಿಲ್ಲ. ಅಂತೂ ಒಟ್ಟಾರೆ ನಾಡಿನ ಪ್ರತಿಷ್ಠಿತ ಮಠಾಧಿಪತಿಗಳೂ ಸಹ ಯಾವುದೇ ಸಾಮಾಜಿಕ ವಿಚಾರಗಳನ್ನು ಮಾತಾಡುವ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳುವಷ್ಟರ ಮಟ್ಟಿಗೆ, ಧಾರ್ಮಿಕ ವಿಚಾರಗಳನ್ನು ಹೇಳಿಕೊಳ್ಳೋಕ್ಕೂ ಕೂಡ ಆಗಲಾರ್ದಷ್ಟರ ಮಟ್ಟಿಗೆ ವಿಚಾರ ಮಾಡಬೇಕು. ನಾವೆಲ್ಲ ವಿಚಾರ ಮಾಡಬೇಕು. ಮಠಾಧಿಪತಿಗಳು ತೆಗೆದುಕೊಂಡ ನಿರ್ಧಾರ ನಾನು ಹಿಂಪಡೆದಿದ್ದೇನೆ, ಅದರ ಹಿಂದೆ ನಾನು ಇಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಇವರೇನು ದಮನಕಾರಿ ನೀತಿಯನ್ನು ಮಾಡ್ತಾ ಇದ್ದಾರಲ್ಲ, ಸನ್ಮಾನ್ಯ ಜೋಶಿ ಸಾಹೇಬ್ರೆ, ತಮಗೆ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛಾಪಡ್ತೇನೆ, ಈ ರಾಜ್ಯದ ಎಷ್ಟು ಸಂಖ್ಯೆಯ ಸ್ವಾಮಿಗಳನ್ನು ನೀವು ಬದಲಾವಣೆ ಮಾಡ್ತಿರೋ, ನಿಮ್ಮ ಶಕ್ತಿ ಮತ್ತು ನಿಮ್ಮ ಯುಕ್ತಿ, ನಿಮ್ಮ ದಬ್ಬಾಳಿಕೆಯ ವಿಚಾರಗಳಿಂದ ಯಾವ ರೀತಿ ಅವ್ರನ್ನ ಬದಲಾವಣೆ ಮಾಡ್ತಿರೋ ಗೊತ್ತಿಲ್ಲ. ಆದರೆ ಒಂದು ನಿಮ್ಮ ತಲೆಯಲ್ಲಿರಲಿ, ನಿಮಗೆ ಬುದ್ಧಿಗಲಿಸಲಿಕ್ಕೆ ನಾನೊಬ್ಬ ಮಠಾಧಿಪತಿ ಸಾಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಬ್ಬ ಸನ್ಯಾಸಿ ಮನಸ್ಸು ಮಾಡಿದರೆ, ನಮ್ಮಲ್ಲಿ ಒಂದು ಮಾತಿದೆ, ಅದು ಯಾವುದು ಅಂತಂದರೆ, ಒಬ್ಬ ಸನ್ಯಾಸಿ ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಲ್ಲ ಅಂತಕ್ಕಂಥದ್ದು ಈ ದೇಶದ ಇತಿಹಾಸ ಅದು. ಬಹುಶಃ ತಾವೆಲ್ಲ ಗಮನಿಸಿರ್ಬೋದು. ನಂದ ಮಹಾರಾಜ ಒಬ್ಬ ಚಾಣಕ್ಯನನ್ನು ಬಟ್ಟಿ ಹಿಡಿದು ಹೊರಗೆ ಹಾಕಿದಂಥ ಸಂದರ್ಭದಲ್ಲಿ ಆ ಒಬ್ಬ ಮಹಾರಾಜ ಆ ರೀತಿ ನಡ್ಕೊಂಡಾಗ ಚಾಣಕ್ಯ ಯಾವ ನಿಲುವನ್ನು ತೆಗೆದುಕೊಂಡ, ಅದರ ಪರಿಣಾಮ ಮುಂದೆ ನಂದ ಮಹಾರಾಜನಿಗೆ ಏನಾಯ್ತು ಅಂತಕ್ಕಂಥ ಇತಿಹಾಸವನ್ನು ತಾವು ಬಲ್ಲವರಾಗಿದ್ದೀರಿ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಏಕೇನ ಯೋಗದಂಡೇನ ಸರ್ವಶಸ್ತ್ರಾನಿ ಹತಾನಿವ ಅಂತಕ್ಕಂಥದ್ದು ಒಂದು ಮಾತಿದೆ, ಸಂಸ್ಕೃತದ ಶ್ಲೋಕ ಇದೆ. ಅದರ ಅರ್ಥ ಏನು ಅಂತಂದರೆ, ಇವರೇನು ನಮ್ಮ ವಿರುದ್ಧ ಎಲ್ಲ ಶಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ, ನಮ್ಮವರನ್ನು ಹಿಂದಕ್ಕೆ ಸರಿಸೋದು, ನಮ್ಮ ವಿರುದ್ಧ ಹೇಳಿಕೆಗಳನ್ನು ಕೊಡಿಸೋದು, ನಮ್ಮ ವಿರುದ್ಧ ಅಪಪ್ರಚಾರಗಳನ್ನು ಮಾಡಿಸೋದು, ಈ ಎಲ್ಲ ಶಸ್ತ್ರಗಳೇನಿದ್ದಾವೆ ಅವು ಎಲ್ಲವೂ ನಮ್ಮ ಯೋಗದ ಬಲದ ಮುಂದೆ ಹತಾನಿವ, ಅವೆಲ್ಲವೂ ಹತವಾಗಿ ಹೋಗಿಬಿಡ್ತಾವೆ, ನಾಶವಾಗಿ ಹೋಗಿಬಿಡ್ತಾವೆ ಅಂತಕ್ಕಂಥದ್ದು. ಯಾವುದೇ ಅಪವಾದಗಳಿಗೆ ತಲೆ ಕೊಡುವಷ್ಟು, ಗಮನ ಕೊಡುವಷ್ಟು ದುರ್ಬಲ ಸ್ವಾಮಿಗಳು ನಾವಲ್ಲ. ಒಂದು ಹೋರಾಟದಲ್ಲಿ ಬಹುಶಃ ಪರ ಮತ್ತು ವಿರೋಧಗಳು ಅತ್ಯಂತ ಸಹಜವಾಗಿ ಬರ್ತಾವೆ ಅಂತಕ್ಕಂತಹ ಅತ್ಯಂತ ಸಹಜ ಮನಸ್ಥಿತಿ ನಮ್ಮದಾಗಿದೆ. ಇವರು ಒಂದು ಏನೋ ಕೇಳಿದ್ರು ಅಲ್ರಿ, ನಿಮ್ಗ ಬಂದ್ಬಿಡ್ತೀನಿ. ನಾನು ತಮಗೆ ಹೇಳಿದೆ, ಎಷ್ಟು ಸಮಾಜಗಳು ನೊಂದಿದ್ದಾವೆ. ಮತ್ತೊಮ್ಮೆ ಮಾಧ್ಯಮದವರಿಗೆ ನಾನು ಹೇಳಲಿಕ್ಕೆ ಇಚ್ಛಾಪಡ್ತೀನಿ, ಕೇವಲ ಲಿಂಗಾಯತ ಸಮಾಜ ನೊಂದಿಲ್ಲ.
ಒಂದು ನಿಮಿಷ, ಕೇವಲ ಲಿಂಗಾಯತ ಸಮಾಜ, ಈಗ ಲಿಂಗಾಯತ ಸಮಾಜ ಹಂಗಿದೆ, ಲಿಂಗಾಯತ ಸಮಾಜ ಹಿಂಗಿದೆ. ನಾನು ಭಾವೈಕ್ಯತಾ ಮಠದ ಸ್ವಾಮಿ, ನಾನು ಶಿರಹಟ್ಟಿ ಮಠದ ಸ್ವಾಮಿ, ಬರೇ ಬಾಲೆಹೊಸೂರು, ಒಂದು ನಿಮಿಷ, ಬಾಲೆಹೊಸೂರು ಮಠದ ಮಠಾಧಿಪತಿ ಅಲ್ಲ. ನಾನು ಭಾವೈಕ್ಯತಾ ಸ್ವಾಮಿ ಆಗಿರೋದ್ರಿಂದ ಭಾರತದಲ್ಲಿ ಎಷ್ಟು ಜಾತಿಗಳಿದ್ದಾವೆ ಆ ಎಲ್ಲ ಜಾತಿಗಳನ್ನು ಪ್ರೀತಿ ಮಾಡುವ ಸ್ಥಾನದಲ್ಲಿ ನಾನು ಕುಳಿತಿರೋದ್ರಿಂದ ಬಹುಶಃ ಒಂದೇ ಒಂದು ಜಾತಿಯನ್ನು ಉದ್ದೇಶಿಸಿ ನಾನು ಮಾತಾಡ್ತಾ ಇಲ್ಲ. ನಾನು ಲಿಂಗಾಯತ ಸಮಾಜದ, ಕೇವಲ ಲಿಂಗಾಯತ ಸಮಾಜದ ಧ್ವನಿಯಾಗಿ ನಿಂತಿಲ್ಲ. ಈ ಮತಕ್ಷೇತ್ರದಲ್ಲಿ ಎಷ್ಟು ಸಮಾಜದವರು ನೊಂದಿದ್ದಾರೆ ತಮಗೆ ಗೊತ್ತಾಗತ್ತೆ. ಆ ಎಲ್ಲ ಸಮಾಜಗಳು ಹೆಂಗೆ ಹೊರಗೆ ಬರ್ತವೆ ಅಂತಕ್ಕಂಥದ್ದು ಬರುವ ದಿನಮಾನದಲ್ಲಿ ಗೊತ್ತಾಗ್ತದೆ. ಆವಾಗ ಇದು ಬರೇ ಲಿಂಗಾಯತರ ನೋವು, ಎಲ್ಲ ಸಮಾಜದವರ ನೋವು ಅಂತಕ್ಕಂಥದ್ದು ಬರುವ ದಿನಮಾನದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. 3,000 ಮಠದ ಅವರಿಗೆ ಸಂಬಂಧ ಇಲ್ಲದಂತಹ ವಿಷಯದಲ್ಲಿ ಭಾಗವಹಿಸಿದ್ದರಿಂದಾಗಿ ಅವರ ವಿರುದ್ಧ ಸಿಟ್ಟು ಅಂತ ನಾವು ಈಗ ಹೇಳಿದ್ವಿ. ನಾನು ಹೇಳಿದ್ದಲ್ರಿ, ನೀವು ಹೇಳಿದ್ದು, ನಾನು ಹೇಳಿದ್ದಲ್ಲ. ಹಿಂಗೆ ಜನ ಮಾತಾಡಕತ್ತಾರ ಅಂತ ಹೇಳಿದ್ರಿ, ಅದು ಅಷ್ಟಕ್ಕೆ ಮುಗೀತು. ಮತ್ತೊಮ್ಮೆ ಅದನ್ನೇ ರಿಪೀಟ್ ಮಾಡೋದ್ರೊಳಗೆ ಅರ್ಥ ಇಲ್ಲ, ಹೊಸದು ಕೇಳಿ. ಈಗ ನೀವೇನೆ ಈ ಹೋರಾಟಕ್ಕೆ ಏನು ಹೇಳ್ತೀರಲ್ಲ, ಇದಕ್ಕೆ ಶಿರಹಟ್ಟಿ ಮಠದ ಹಿರಿಯ ಶ್ರೀಗಳದ್ದು ಬೆಂಬಲ ಇದೇನೋ ಏನ್ ಹೇಳ್ತಾರೆ? ಕೆಲವು ವಿಚಾರಗಳಲ್ಲಿ, ದೇಶ ಸಮಾಜ ಇಂತಹ ಕೆಲವು ವಿಚಾರಗಳಲ್ಲಿ ನಾವು ನಮ್ಮ ಗುರುಗಳನ್ನು ಎಳೆದು ತರುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ. ಅವರಿಗೆ ವಯಸ್ಸಾಗಿದೆ, ಅವರಿಗೆ ವಿಶ್ರಾಂತಿ ಮತ್ತು ಭಕ್ತರ ಕಡೆ ಗಮನ ಕೊಡಬೇಕಾಗಿರೋದ್ರಿಂದ ನಮ್ಮ ಗುರುಗಳನ್ನು ಈ ಒಂದು ವಿಚಾರದಲ್ಲಿ ಎಳೆದು ಯಾರು ತರಬಾರದು ಅಂತಕ್ಕಂತಹ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ನಾನು ವಿನಂತಿ ಈಗ ನಿಮಗೆಲ್ಲ ತಂದಿ ಅಂತ ಒಬ್ಬ ಇರ್ತಾನೆ, ನಿಮಗೆ ತಂದಿ ಅಂತ, ನಿಮಗೆ ತಂದೆ ತಾಯಿ ಅಂತ ಇರ್ತಾರೆ. ನೀವು ಏನೇ ಮಾತಾಡಬೇಕಾದ್ರೆ ತಂದೆ ತಾಯಿಗೆ ಹೇಳ್ಕೊಂಡು ಹೊರಗೆ ಬಂದಿರ್ತೀರೋ, ಅವ್ರು ಒಪ್ಕೊಂತಾರೋ ಬಿಡ್ತಾರೋ ಎರಡನೇ ಪ್ರಶ್ನೆ, ಅವ್ರು ಒಪ್ಕೊಂಡಾರ ಬಿಟ್ಟರೆ ಎರಡನೇ ಪ್ರಶ್ನೆ. ನೀವು ಏನಾದರೂ ಒಂದು ನಿಮ್ಮ ಲೌಕಿಕ ವ್ಯವಹಾರ ಮಾಡ್ಬೇಕಾದ್ರೆ, ಅಪ್ಪ ನಾ ಹಿಂಗೆ ಮಾಡ್ಬೇಕಂತ ಮಾಡೀನಿ, ಅವ್ವ ನಾ ಹಿಂಗೆ ಮಾಡ್ಬೇಕಂತ ಮಾಡೀನಿ. ಈಗ ಇದು ನಾನು ಒಂದು ನಿಮಿಷ ರೀ, ಇದು ನಮ್ಮ ಗುರುಗಳು ವಿಚಾರವಾಗಿ ನಾ ಹೇಳ್ತೀನಿ. ಇದು ನನ್ನ ವೈಯಕ್ತಿಕ ತೀರ್ಮಾನವೇ ಹೊರತಾಗಿ ಇದು ಬೇರೆ ಯಾರ ತೀರ್ಮಾನವೂ ಅಲ್ಲ. ರಾಜ್ಯದ ಮಠಾಧಿಪತಿಗಳ ತೀರ್ಮಾನವನ್ನು ನಾನು ಸ್ವೀಕರಿಸಿದ್ದೇನೆ. ನಾನು ಮಾಡುವ ಎಲ್ಲ ಹೋರಾಟದ ವಿಚಾರಗಳನ್ನು ನನ್ನ ಭಕ್ತರ ಮುಂದೆ ಮತ್ತು ನನ್ನ ಗುರುಗಳ ಮುಂದೆ ಇಟ್ಟಿದ್ದೇನೆ. ಅವರು ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿಲ್ಲ, ಬೇಕು ಅಂದಿಲ್ಲ, ಬ್ಯಾಡು ಅಂದಿಲ್ಲ. ಇಷ್ಟನ್ನು ನೋಡ್ರಿ, ಭಾಳ ಸರಿ ಎಷ್ಟು ಕೇಳಿದ್ರು ಅಷ್ಟೇ. ಒಂದು ಪ್ರಶ್ನೆಗೆ ಉತ್ತರನ ಮತ್ತೆ ನಾ ಅದನ್ನ ಹೇಳಬೇಕು. ನೋಡ್ರಿ, 10 ವರ್ಷ ಸಮಯ ಕೊಟ್ಟಿನಿ ಅಂತ ನಾ ಹೇಳಿದ್ದೀನಿ. 10 ವರ್ಷ ಸಮಯ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 2 ಅವಧಿಗೆ ಸಮಯವನ್ನು ಕೊಟ್ಟಾಗ ಇನ್ನು ಮುಂದೆ ನಾ ಎಂದೂ ಕೂಡ ಹಂಗೆ ಮಾಡೋದಿಲ್ಲ ಅಂತ ಹೇಳಿದವರು ನಿಮಗೆ ನಾವೊಂದು ಕೆಲಸದ ನಿಮಿತ್ತ ಫೋನ್ ಮಾಡಿದಾಗ ನಿಮಗೆ ಲಿಂಗಾಯತ ಲೀಡರ್ ಇಲ್ಲವೇ ಅಂತ ಅವ್ರು ಕೇಳ್ಯಾರ ಅಂತ ಅಂದ ಮೇಲೆ, ನೀವೇನಿದ್ರು ಲಿಂಗಾಯತ ಲೀಡರ್ನ ಮಾತಾಡಿಸಿಕೊಳ್ಳ್ರೆ ಅಂದಾರ ಅಂದ ಮೇಲೆ, ಇವರು ಎಲ್ಲ ಸಮಾಜದ ಮುಖಂಡರಲ್ಲ, ಒಂದೇ ಸಮಾಜದ ಮುಖಂಡರ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವ ನೋವಿನಿಂದ ಅವತ್ತಿನಿಂದ ಅವ್ರು ಕೂಡ ನಾ ಮಾತು ಬಿಟ್ಟಿನಿ ಅಂತ ನಾ ಮನೆ ಹೇಳಿನಿ. ತಪ್ಪಾಗಿದ್ರೆ ಕ್ಷಮಾ ಕೇಳುತ್ತೀನಿ ಅಂತಾರಲ್ಲ ಅವರು, ಅದಕ್ಕೆ 10 ವರ್ಷ ಕ್ಷಮಾ ಮಾಡಿ ನನ್ನ ಬಾಯಿ ಮುಚ್ಚಿಕೊಂಡು ನಾ ಸುಮ್ಮ ಕುಂತೀನಿ, ಯಾಕೆ ಬೇಕಪ್ಪ ನಮಗಂತೇಳಿ. ಅವರು ಚುನಾವಣೆ ಬಂದಾಗ ತಪ್ಪಾತು ಅಂತಾರ, ಚುನಾವಣೆ ಮುಗಿದ ಮೇಲೆ ನೋಡ್ಕೊತೀನಿ ಉನ್ನ ಅಂತಾರೆ. ನನಗದು ಚೆನ್ನಾಗಿ ಗೊತ್ತೈತಿ. ಈಗ ನಾನು ಅವ್ರನ್ನ ನೋಡ್ಕೊಳಕತ್ತೀನಿ, ಚುನಾವಣೆ ಮುಗಿದ ಮೇಲೆ ಅವ್ರು ನನ್ನ ನೋಡ್ಕೊಂತಾರ ಅನ್ನೋ ಪ್ರಜ್ಞೆ ನನಗಿದೆ. ನೋಡ್ರಿ, ಬಹಿರಂಗವಾಗಿ ಯಾವುದೇ ಸ್ವಾಮಿಗಳು ಏನೇ ಹೇಳಿಕೆ ಕೊಟ್ಟರು ಕೂಡ ಮಾನಸಿಕವಾಗಿ ರಾಜ್ಯದ ಮಠಾಧಿಪತಿಗಳು ನಮ್ಮ ಕೂಡಿದ್ದಾರೆ. ಬಹಿರಂಗವಾಗಿ ಭಯಕ್ಕೊಳಗೊಂಡು, ಯಾವುದೇ ಒತ್ತಡಕ್ಕೊಳಗೊಂಡು ಏನಾದರೂ ಹೇಳಿಕೆಗಳನ್ನು ಕೊಡಬಹುದು. ಆದರೆ ಒಂದು ಸತ್ಯವನ್ನು ತಮಗೆ ನಾನು ಹೇಳ್ತೀನಿ, ಮಾನಸಿಕವಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳು ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥದ್ದು. ಅವರಿಗೆ ಅವರದೇ ಆದ ಅಸ್ತಿತ್ವ ಇದೆ, ಅವರಿಗೆ ಸಮಾಜದ ಅರಿವಿದೆ, ಅವರಿಗೆ ಮಠಗಳ ಅರಿವಿದೆ, ಅವರಿಗೆ ಇತರೆ ಸಮಾಜಗಳನ್ನ ಪ್ರೀತಿ ಮಾಡಬೇಕಂತಹ ಪರಿಜ್ಞಾನ ಇದೆ. ಅವರೆಲ್ಲರೂ ಕೂಡ ಈಗ ತಮಗೆ ನಾನು ಒಂದು ಮಾತನ್ನು ಹೇಳೋದು ಅಂತಂದರೆ, ಬಹಳ ಅಪರೂಪದ ಒಂದು ಉದಾಹರಣೆಯನ್ನು ತಮಗೆ ನಾನು ಕೊಡ್ಲಿಕ್ಕೆ ಇಚ್ಛಪಡ್ತೀನಿ. ಬಹುಶಃ ನಾನು ಅನ್ಕೊತೀನಿ ಗೆಲಿಲಿಯೋ ಅಂತ ಹೇಳಿ, ಗೆಲಿಲಿಯೋ ಅಂತ ನಾನು ಅನ್ಕೊತೀನಿ. ಭೂಮಿ ಸೂರ್ಯನನ್ನು ಸುತ್ತುತ್ತೋ, ಸೂರ್ಯ ಭೂಮಿಯನ್ನು ಸುತ್ತುತ್ತಾನೋ ಅನ್ನುವಂತಹ ಒಂದು ವಿಚಾರದಲ್ಲಿ ಬಹುಶಃ ಆತ ಏನು ಹೇಳಿದ್ದ ಅಂತಂದರೆ,
ಭೂಮಿ ಸೂರ್ಯನನ್ನು ಸುತ್ತುತ್ತೆ ಅಂತ ಆತ ಹೇಳ್ದ. ಮೊದಲಿಗೆ ಹೇಳ್ದ ಅವನು, ಇಡೀ ವಿಶ್ವದಲ್ಲಿ ಇದನ್ನು ಮೊದಲಿಗೆ ಆತ ಹೇಳ್ದ. ಅದನ್ನು ಹೇಳಿದಂಥ ಸಂದರ್ಭದಲ್ಲಿ ಬಹುಸಂಖ್ಯಾತರು ಅವನ ಮೇಲೆ ದಾಳಿಯನ್ನು ಮಾಡಿ, ನೀ ಹೇಳ್ತಾ ಇರೋದು ಸುಳ್ಳು, ನೀ ಹೇಳ್ತಾ ಇರೋದು ಸುಳ್ಳು, ನಿನ್ನ ಹೇಳಿಕೆಯನ್ನು ಹಿಂಪಡಿಬೇಕು ಅಂತೇಳಿ ದಾಳಿಯನ್ನು ಮಾಡಿ ಆತನ ಕಡೆಯಿಂದ ಒಂದು ಬರಿಸಿಕೊಂತಾರೆ. ಆತ ಬರೆದು ಕೊಡೋ ಮುಂದೂ ಹೇಳ್ತಾನೆ, ಒತ್ತಾಯಪೂರ್ವಕವಾಗಿ ನಿನ್ನ ಕೊಂದ ತೀರ್ತೀವಿ ನೀವು ಬರೆದು ಕೊಡಲಿಲ್ಲ ಅಂದರೆ ಅಂತಂತ ಹೇಳುವಂಥ ಸಂದರ್ಭದೊಳಗೆ ಆತ ಹೇಳ್ತಾನೆ, ನಾ ಈಗೇನು ಬರಿತಾ ಇದ್ದೀನಲ್ಲ, ಬರಿತಾ ಇದ್ರೂ ಕೂಡ ಅದೇನು ಬದಲಾವಣೆ ಆಗಿಲ್ಲ, ಸತ್ಯ ಬದಲಾವಣೆ ಆಗೋದಿಲ್ಲ. ಈಗೂ ಕೂಡ ಆತ ಹೇಳ್ತಾನೆ ಭೂಮಿ ಸೂರ್ಯನನ್ನೇ ಸುತ್ತುತ್ತಾ ಇದೆ ಅಂತ. ಮುಂದೆ ಆತ ಬರಿಸಿಕೊಂಡಿದ್ದೇನಾರ ಬದಲಾವಣೆ ಆತನು ಆಗಿಲ್ಲ. ಅಂದರೆ ಆ ಕಾಲದಿಂದ ಈ ಕಾಲದವರೆಗೂ ಸತ್ಯವನ್ನು ಹೇಳಿದರೆ ಅದು ಸುಳ್ಳು, ಅದನ್ನು ಬರೆದು ಕೊಡು ಅಂತ ಹೇಳುವಂಥವ್ರು ಈ ಭೂಮಿ ಮೇಲೆ ಇದ್ದಾರೆ, ನಮ್ಮಂಥವರು ಇದ್ದಾರೆ. ನಾವು ಯಾರ ಹೆಸರನ್ನು ಹೇಳಲಿಕ್ಕೆ ಇಚ್ಛಾ ಪಡೋದಿಲ್ಲ. ಈ ರಾಜ್ಯ ನೋಡ್ರಿ, ಒಂದು ಮಾತನ್ನು ಹೇಳಿದೆ, ಇಲ್ಲ ಒಂದು ಮಾತನ್ನು ನಾ ಹೇಳಿದೆ, ರಾಜ್ಯದ ನಾಯಕರು ಬಹುಸಂಖ್ಯಾತರು ನನಗೆ ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಅವ್ರಿಗೇನು ಹೇಳಿದೆ ಅಂತಂದ್ರೆ, ನಿಮಗೆ ಆ ಕ್ಯಾಂಡಿಡೇಟ್ ಬೇಕು, ನಮಗೆ ಮತಕ್ಷೇತ್ರದ ಜನರ ನೆಮ್ಮದಿ ಬೇಕು. ನಾನು ಇಡೀ ನಾಡಿನ ಮತಕ್ಷೇತ್ರದ ಜನರ ನೆಮ್ಮದಿಯನ್ನು ನೋಡ್ಲೋ, ಒಬ್ಬ ವ್ಯಕ್ತಿಯನ್ನು ನೋಡ್ಲೋ ಅಂತ ಪ್ರಶ್ನೆಯನ್ನು ನಾನು ಕೇಳಿದ್ದೀನಿ. ಅವ್ರು ಅದಕ್ಕೆ ಮೌನವಾಗಿದ್ದಾರೆ. ಲಿಂಗಾಯತರಷ್ಟೇ ಅಲ್ರಿ, ಮಾತಿಗೊಮ್ಮೆ ದಯವಿಟ್ಟು ಲಿಂಗಾಯತರು ಅನ್ಬೇಡ್ರಿ. ಬರುವ ದಿನಮಾನದಲ್ಲಿ ಎಲ್ಲ ಸಮಾಜಗಳನ್ನು ನಾವು ಹೊರಗೆ ತೊಗೊಂಡ್ಬರ್ತೀನಿ. ಒಂದೇ ನಿಮಿಷ, ಎಲ್ಲ ಸಮಾಜಗಳನ್ನು ಹೊರಗೆ ತರ್ತೀನಿ ನಾನು. ನನ್ನ ನಿಲುವಿನ ನಂತರದಲ್ಲಿ ಎಲ್ಲ ಸಮಾಜಗಳು ಹೊರಗೆ ಬರಲಿದ್ದಾವೆ. ಹಾ, ಈಗೇನು ಶಾಸಕರು ನಮ್ಮನ್ನು ಮ್ಯಾಲಕ್ಕೆ ಎತ್ತಿದವರ ಜೋಶಿ ಅವ್ರು ಅಂತ ಏನಂದ್ರಲ್ಲ, ಆ ಸ್ಥಾನದಾಗ ಹಿಂದಿದ್ದವ್ರು ಹೇಳಿದ್ರು ನಮ್ಮನ್ನು ತುಳಿದವರ ಜೋಶಿ ಅವ್ರಿ ಅಂತ ಹೇಳ್ಯಾರ. ಈಗ ನಾವು ನಮ್ಮನ್ನು ಎತ್ತಿದವ್ರು ಜೋಶಿ ಅವ್ರು ಅಂತನೂ ಮಾತು ಕೇಳೋನು, ನಮ್ಮನ್ನು ತುಳಿದವ್ರ ಪರವಾಗಿರೋನೋ ಎತ್ಕೊಂಡವ್ರ ಪರವಾಗಿರೋನೋ. ಇನ್ನೊಂದು ನಿಮಿಷ, ಇವ್ರನ್ನೇನು ಈ ಶಾಸಕರುಗಳು ನಮ್ಮನ್ನು ಎತ್ಕೊಂಡವರೇ ಜೋಶಿ ಅವ್ರು ಅಂತ ಏನು ಹೇಳ್ತಾರಲ್ಲ, ಇವ್ರನ್ನ ಆ ಪಕ್ಷ ಎತ್ಕೊಂಡೈತೆ ಹೊರತಾಗಿ ಜೋಶಿ ಏನು ಎತ್ಕೊಂಡಿಲ್ಲ. ಪಕ್ಷದ ತೀರ್ಮಾನದಿಂದ ಅವ್ರಿಗೆ ಟಿಕೆಟ್ ಕೊಟ್ಟಾರ, ಇವ್ರು ಗೆದ್ದು ಬಂದಾರ. ಪಕ್ಷದ ಹೆಸರು ಹೇಳ್ಕೋಬೇಕೇ ಹೊರತಾಗಿ ಶಾಸಕರು ಅದನ್ನು ಬಿಟ್ಟು ಜೋಶಿ ಅವ್ರ ಹೆಸರು ಹೇಳ್ಕೊಂಡ್ರೆ, ಜೋಶಿ ಅಂದ್ರೆ ಪಕ್ಷ, ಪಕ್ಷ ಅಂದ್ರೆ ಜೋಶಿನ, ಹಂಗಾರೆ ನಾ ಕೇಳ್ತೀನಿ, ಆ ಪಕ್ಷದಲ್ಲಿ ಒಬ್ಬ ವ್ಯಕ್ತಿ ಅವರು ಯಾರು, ಇವರು ಸನ್ಮಾನ್ಯ ಕೇಂದ್ರ ಸಚಿವರು ಯಾವ ಲೆವೆಲ್ಗೆ ವಾತಾವರಣ ಸೃಷ್ಟಿ ಮಾಡ್ಯಾರಂದ್ರೆ, ಅವ್ರ ಮುಂದೆ ಪಕ್ಷವೇ ಗೌನ ಅನ್ನುವಷ್ಟರ ಮೆಟ್ಟಿಗೆ ಅವ್ರು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬಹುಶಃ ಇವರೆಲ್ಲ ಶಾಸಕರು ನಮ್ಮನ್ನು ಎತ್ಕೊಂಡವರು ಜೋಶಿ ಅವರು, ನಮ್ಮನ್ನು ಎತ್ಕೊಂಡವ್ರು ಜೋಶಿ ಅವರು. ಮಾನ್ಯ ಶಾಸಕರುಗಳಿಗೆ ನಾನು ಸೂಚನೆ ಕೊಡೋದು ಏನಂದ್ರೆ, ಪ್ರಜ್ಞಾಪೂರ್ವಕ ನಿಮ್ಮನ್ನು ಎತ್ಕೊಂಡವರು ಜೋಶಿ ಅವರಲ್ಲ, ನಿಮ್ಮನ್ನು ಎತ್ಕೊಂಡವರು ಆ ಮತಕ್ಷೇತ್ರದ ಜನ ಅಂತಕ್ಕಂಥದ್ದನ್ನು ತಾವು ಹೇಳಬೇಕೇ ಹೊರತಾಗಿ, ಮತದಾರರು ನಿಮ್ಮನ್ನು ಎತ್ಕೊಂಡಿದ್ದಕ್ಕೆ ನೀವು ಶಾಸಕರಾಗಿರೇ ಹೊರತಾಗಿ ನಿಮ್ಮನ್ನು ಜೋಶಿ ಅವರು ಎತ್ಕೊಂಡಿದ್ದಕ್ಕೆ ಶಾಸಕರಾಗಿಲ್ಲ ಅಂತಕ್ಕಂಥ ಸೂಚನೆಯನ್ನು ಅವರಿಗೆ ಪ್ರೇಮಪೂರ್ವಕ. ಯಾಕಂದ್ರೆ ಅವ್ರು ಯಾರ್ಯಾರು ಹೇಳ್ಯಾರಲ್ಲ ಅವ್ರು ನನಗೆ ಆತ್ಮೀಯರು, ಅವ್ರಿಗೆ ನಾ ಈಗ ಏನೂ ನೇರವಾಗಿ ಹೇಳೋ ಪರಿಸ್ಥಿತಿ ಒಳಗಿಲ್ಲ. ತಾವು ಒಂದು ನಿಮಿಷ, ಮತದಾರರು ನಿಮ್ಮನ್ನು ಎತ್ಕೊಂಡಿದ್ದಕ್ಕೆ ನೀವು ಶಾಸಕರಾಗಿರೇ ಹೊರತಾಗಿ ಮಾನ್ಯ ಕೇಂದ್ರ ಸಚಿವರು ಎತ್ಕೊಂಡಿದ್ದಕ್ಕೆ ನೀವು ಶಾಸಕರಾಗಿಲ್ಲ ಅಂತಕ್ಕಂಥದ್ದನ್ನು ಹೇಳಕ್ಕೆ ಯಾರು ಅವರಿಗೆ ಕೊಡಲಿಕ್ಕೆ ಕಾರಣ ಆಗಿದ್ದಾರೆ, ಬಹುಸಂಖ್ಯಾತರನ್ನ ಆ ಟಿಕೆಟಿನಿಂದ ವಂಚಿತರಾಗಲಿಕ್ಕೆ ಕಾರಣರಾಗಿದ್ದಾರೆ. ನಾ ಹೇಳಿದ್ನೆ ಅಲ್ರಿ, ನಾನು ಅದಕ್ಕೆ ಹೇಳಿದ್ನಲ್ಲ, ನಾನು ಅದಕ್ಕಾಗಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಮತ್ತೆ ಯಾಕೆ ಅದೇ ಏನೇ ಆದ್ರೂ ಲಿಂಗಾಲೇಶ್ವರ ಸ್ವಾಮೀಜಿಗಳು ಸ್ಪರ್ಧೆ ಮಾಡ್ತಾರ ಈ ಕ್ಷೇತ್ರದಲ್ಲಿ. ಈ ವಿಚಾರ ಯಾರು ಹರಡಿದ್ರು ಅನ್ನೋದು ಇವತ್ತಿನ ತನಕ ನಂಗೆ ತಿಳಿಯವಲ್ದಾಗೈತಿ. ಸ್ಪಷ್ಟವಾಗಿ ಇವತ್ತಿನ ತನಕನೂ ನನಗೆ ನೋಡ್ರಿ, ನಾನು ಇಲ್ಲಿ ತಡ್ರಿ, ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಬಂದಿನೋ, ನೊಂದವರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿದ್ದೀನೋ, ಇದು ಯಾವುದರ ಮೂಲಕ ಸಾಂತ್ವನವನ್ನು ಕೊಡ್ತೀವಿ ಅಂತಂದ್ರೆ, ನಾವು ಮೊದಲನೇದಾಗಿ ಹೇಳ್ಕೊಂಡಿವಿ, ಅವ್ರನ್ನ ದಯವಿಟ್ಟು ಬದಲಾವಣೆ ಮಾಡ್ರಿ, ನಮಗೆ ಯಾವ ವಿಚಾರವೂ ಬೇಡ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಹತ್ರ ಬಂದವರು ಹೇಳಿದರು, ಮಾಧ್ಯಮದಾಗೂ ಹೇಳಿದರು. ಅಂದಮೇಲೆ ಅವರಿಗೆ ಅವರು ಅನಿವಾರ್ಯವಾದರೆ, ನಾನು ಹೇಳೋದು ಹೈಕಮಾಂಡಿಗೆ, BJPಗೆ ಜೋಶಿ ಅವರು ಅನಿವಾರ್ಯವಾದರೆ ಈ ಕ್ಷೇತ್ರದ ಜನರ ಸುಖ ಮಾಡಿ ಕಳಿಸಿದ್ದೀವಿ. ಇದು ಇನ್ನೂ ವಿಚಾರ ಮಾಡಿರಿ ಅಂದರು, ವಿಚಾರ ಮಾಡಿ ಮುಂದಕ್ಕೆ ಬಂದಿವೆ ಹೊರತಾಗಿ ಇನ್ನೂ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳಿ ಕಳಿಸಿದ್ವಿ. ಇಡೀ ರಾಜ್ಯ ನನ್ನ ಪ್ರೀತಿ ಮಾಡ್ತೈತಿ,
ಇವ್ರು ಯಾರಿಗೆ ಒತ್ತಾಯ ಮಾಡಿ ಒಂದಿಷ್ಟು ಆಮಿಷಗಳನ್ನು ಒತ್ತಡವನ್ನು ಹೇರಿ ಒಂದಿಟ್ಟು ಏನಾರು ಮಾಡ್ತಾರಲ್ಲ ಅವ್ರು ನನ್ನ ವಿರುದ್ಧ ಹೇಳಿಕೆ ಕೊಡ್ತಾರೆ. ನನಗೆ ವಿಶ್ವಾಸ ಐತಿ ರಾಜ್ಯದೊಳಗೆ ಎಲ್ಲರೂ ನಾನು ಪ್ರೀತಿ ಮಾಡ್ತಾರೆ, ಎಲ್ಲರೂ ನಾನು ಕೂಡದಾರ. ಬುದ್ಧಿ ನಾ ಇವತ್ತು ನಿಮ್ಮನ್ನು ಒಂದು ತಟ್ಟಿಗೆ ಬೇಯ್ತೀನಿ ರೀ, ನಾನು ನಿಮ್ಮನ್ನೊಂದಿಟ್ಟು ಬೇಯ್ತೀನಿ ರೀ, ತಪ್ಪು ತಿಳ್ಕೊಬೇಡ್ರಿ ಅಂತ ಬೇಯಾಕತ್ತೇವೆ ಪಾಪ. ಅಂದ್ರೆ ಎದಕ್ಕೆ ಬೇಕೋ ಅಂತೀನಿ ನಾನು, ಯಾಕಂತಂದ್ರೆ ಅಲ್ಲಿ ಒಂದು ತಟ್ಟಕ್ಕೆ ಉಳ್ಕೊಂಡ್ರೆ ಉಳ್ಕೊಲಿ ಅಂತೇಳಿ. ಅಂದ್ರೆ ಅಷ್ಟು ಪರಿಸ್ಥಿತಿ ನನಗೆ ಫೋನ್ ಮಾಡಿ ಹೇಳಿ ನಾನು ಬೇಯ್ತೀನಿ ರೀ ಅನ್ನುವಂಥ ಪರಿಸ್ಥಿತಿಗೆ ಅವ್ರು ಬಂದು ನಿಂತಾರೆ. ಸ್ವಾತಂತ್ರ್ಯವನ್ನು ಕಳ್ಕೊಂಡ್ಬಿಟ್ಟಾರೆ. ಒಂದೇ ಮಾತಿನಲ್ಲಿ ಹೇಳೋದಂದ್ರೆ ಇಡೀ ಮತದಾರರಲ್ರಿ, ಈ ಕ್ಷೇತ್ರದವರಲ್ಲ, ರಾಜ್ಯದ ಬಹುಸಂಖ್ಯಾತರು ಇವರು ಹೊಡೆತಕ್ಕೆ ಎಲ್ಲದನ್ನು ಕಳ್ಕೊಂಡ್ಬಿಟ್ಟಾರೆ, ಸ್ವಾತಂತ್ರ್ಯವನ್ನೇ ಕಳ್ಕೊಂಡ್ರ. ನಾವು ಬ್ರಿಟಿಷರ ಕೈಯಾಗ ಬಾಳೆ ಮಾಡಾಕತ್ತೀವೋ ಏನು ಯಾರ ಕೈಯಾಗ ಬಾಳೆ ಮಾಡಾಕತ್ತೀವೋ ಅನ್ನೋದು ನಮ್ಮ ಮನೆಯೊಳಗೆ ನಾವು ಮಾತಾಡ್ಬೇಕಾದ್ರೆ ಕದ ಹಾಕು, ಕಿಟಕಿ ಹಾಕು, ಯಾರು ಇಲ್ಲ ನೋಡ್ಕೊ, ಮ್ಯಾಲೆ ಹೋಗಿ ಯಾರದಾರ ನೋಡ್ಕೊಂಬ. ನಮ್ಮ ಮನೆಯೊಳಗೆ ನಾವು ಮಾತಾಡ್ಬೇಕಾದ್ರೆ ಹೆದರಿ ಮಾತಾಡುವಂಥ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಏನು ಅವಾಗ ಏನು ಅನಿಸೈತೆ ಅದ ಅವತ್ತಿನ ಕಾಲಕ್ಕೆ ಅವ್ರು ಹೇಳೋ ಮುಂದೆ ಮಾನ್ಯ ಕುಮಾರಸ್ವಾಮಿ ಅವರು ಇವ್ರ ಬಗ್ಗೆ ಏನು ಹೇಳಿದ್ರಲ್ಲ ಅವ್ರು ಹೇಳಿ ಮುಗಿಸಿಬಿಟ್ಟಾರ. ಇವತ್ತೇನು ಹೇಳ್ತಾರೆ ನೋಡು ಅಲ್ಲ, ಇವತ್ತು ಅವ್ರು ಏನು ಹೇಳ್ತಾರೆ ನೋಡುನಲ್ಲ, ಅವ್ರನ್ನ ಕೇಳ್ರಿ ನೀವು. ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಬದಲಾಯಿಸಿ ನಿಮ್ಮನ್ನ ಚುನಾವಣೆ ಸ್ಪರ್ಧಿಸುವಂತೆ ಟಿಕೆಟ್ ಕೊಟ್ಟರೆ ತಾವು ಸ್ಪರ್ಧಿಸ್ತಾರೆ? ಆ ವಿಚಾರನೇ ಇಲ್ಲ ನಮಗೀಗ. ಬೇರೆ ಪಕ್ಷಗಳ ವಿಚಾರ, ಚುನಾವಣೆ ವಿಚಾರ, ಮತ್ತೊಂದು ಯಾವುದೂ ನಮ್ಮ ತಲೆಯೊಳಗಿಲ್ಲ. ನಮ್ಮ ತಲೆಯೊಳಗಿರೋದು ಇವರೊಬ್ಬರೇ. ಹಾಂ ಏನ್ರಿ? ನನ್ನ ಬೆಂಬಲ ಅಲ್ರಿ, ಇಡೀ ಮತಕ್ಷೇತ್ರದ ಬೆಂಬಲ ಕೇಳ್ರಿ. ನನ್ನ ಬೆಂಬಲ ತೊಗೊಂಡು ಏನು ಮಾಡೋರದಾರ? ನಂದು ಕರ್ನಾಟಕದಲ್ಲಿದೆ. ನಮ್ಮ ದೇಶದೊಳಗೆ ಕರ್ನಾಟಕದೊಳಗೆ ಐತಿ. ನಮ್ಮ ಈಗ ನಮ್ಮ ಊರು ಯಾವ್ದೈತಲ್ಲ ಆ ಊರಾಗ ಇರ್ತೈತೆ ಅದು. ನಿಮ್ದು ಯಾವ ಊರಾಗ? ಈಗ ಈ ಊರಿಗೆ ವರದಿಗಾರರಾಗಿ ಬಂದಿರಿ, ನೀವು ಬೇರೆ ಊರವ್ರು ಇರ್ತೀರಿ, ಬೇರೆ ಜಿಲ್ಲಾದವ್ರು ಇರ್ತೀರಿ. ನಿಮ್ದು ಎಲ್ಲಿ ಇರ್ತೈತೆ ಅನ್ನೋ ನಿಮಗೆ ಗೊತ್ತಿರ್ತೈತಿ, ನಮ್ದು ಎಲ್ಲಿ ಇರ್ತೈತೆ ಅನ್ನೋ ನಮಗೆ ಗೊತ್ತಿರ್ತೈತಿ. ಮತ್ತು ನಾವು ಯಾವಾಗೂ ವೋಟಿಂಗ್ ಮಾಡಿ ಹಿಂಗೆ ಬಟ್ ತೋರಿಸಿದಾಗ ಟಿವಿಯಾಗ ಪೇಪರ್ನಾಗ ಬಂದಿತ್ತಲ್ಲ, ಬಹುಶಃ ನೆನಪುಳಿದಿಲ್ಲ ಅಂತ ಕಾಣ್ತೈತಿ. ಹಾಂ ನಾ ಹೇಳಿದ್ನಲ್ರಿ, ಒಬ್ಬ ಸ್ವಾಮಿಗಳು ಹೇಳ್ಕೊಂಡ್ರೆ 8 ಜನ ಬಂದು ಇದ ಪತ್ರ ಓದಬೇಕು ಅಂಥೇಳಿ ನನಗೆ ಒಂದು ನಿಮಿಷ ರೀ, ನನಗೆ ಆರಾಮಿದ್ದಿಲ್ಲ, ಇದನ್ನ ಹಿಂಗೆ ಮಾಡಲೇಬೇಕು ಅಂತ ಹಿಡಿದಾಗ ನನಗೆ ಭಯ ಆಗಿ ಅದನ್ನು ನಾವು ಓದಿನಿ ಅಂತ ಹೇಳಿದ್ರಲ್ಲ, ಅದ ಪತ್ರ ಇಲ್ಲಿ ಬಂದಿತ್ತು. ಮಜಾ ಅಂತಂದ್ರೆ ಅದ ಪತ್ರ ಇಲ್ಲಿ ಬಂದಿತ್ತು. ಒಂದು ಪತ್ರ ಮಾಡ್ಯಾರ, ಎಲ್ಲ ಮಠಕ್ಕೆ ಕಳ್ಸಾಕತ್ಯಾರ. ನಾನು ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಈ ನಾಡಿನ ಹಿತಕ್ಕೆ ತಾವು ಪ್ರಯತ್ನ ಮಾಡಬೇಕೇ ಹೊರತಾಗಿ ಒಬ್ಬ ವ್ಯಕ್ತಿಯ ಹಿತಕ್ಕೆ ಪ್ರಯತ್ನವನ್ನು ಮಾಡಬೇಡ್ರಿ. ವ್ಯಷ್ಟಿ ಪ್ರಜ್ಞೆ ಮಠಾಧಿಪತಿಗಳಿಗಿರಬಾರ್ದು, ಸಮಷ್ಟಿ ಪ್ರಜ್ಞೆ ಅಂತಕ್ಕಂಥದ್ದು ಮಠಾಧಿಪತಿಗಳಿಗಿರಬೇಕು ಅಂಥೇಳಿ ಎಲ್ಲ ಮಠಾಧಿಪತಿಗಳಿಗೆ ನಾ ಕೈ ಮುಗಿದು ಬೇಡಿಕೊಳ್ಳೋದು ಅಂತಂದರೆ ಯಾವುದೇ ಒತ್ತಡಗಳಿಗೆ ತಾವು ಬಗ್ಗಬಾರ್ದು ಅಂತಕ್ಕಂತಹ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ಬರ್ತಾರೆ ಯಾರಿಗೆ ಗೊತ್ತರಿ? ನಾವು ಭಕ್ತರ ಸಭೆ ಅಂತ ಕರಿತೀವಿ, ಅದು ಮಠಾಧಿಪತಿಗಳ ಸಭೆ ಅಲ್ಲ. ಒಂದು ಮಠಾಧಿಪತಿಗಳ ಸಭೆ ಮುಗಿದಿದೆ, ಈಗ ನಾವು ಕರೆದಿದ್ದು ಭಕ್ತರ ಸಭೆ. ಭಕ್ತರ ಸಭೆಗೆ ನಾವು ಇನ್ನು ಮುಂದೆ ಒಂದು ನಿಮಿಷ ಈಗ ತಡ್ರಿ, ಇನ್ನು ಮುಂದೆ ನಾನು ಮಠಾಧಿಪತಿಗಳ ಸಭೆಯನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕರೆಯಂಗಿಲ್ಲ. ಒಂದು ಸಾರಿ ಕರೆದು ತೀರ್ಮಾನ ತೊಗೊಂಡಿನಿ. ಈಗ ಮಠಾಧಿಪತಿಗಳ ಸಭೆಯನ್ನು ಕರೆದೆ ಅಂತಂದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಟಾರ್ಗೆಟ್ ಮಾಡ್ತಾರೆ ಮಠಾಧಿಪತಿಗಳನ್ನು. ಈ ಸ್ವಾಮಿಗಳು ಹೋಗ್ಯಾರಲ್ಲ ಇವ್ರನ್ನ ನೋಡ್ಕೋಬೇಕು, ಆ ಸ್ವಾಮಿಗಳು ಹೋಗ್ಯಾರಲ್ಲ ಅವ್ರನ್ನ ನೋಡ್ಕೋಬೇಕು. ನಿರಾಪರಾಧಿ ಮಠಾಧಿಪತಿಗಳಿಗೆ ತೊಂದರೆ ಕೊಡೋಕೆ ನನಗೆ ಮನಸ್ಸಿಲ್ಲ. ಸುಖ ಬರಲಿ ದುಃಖ ಬರಲಿ ನಾವು ಒಬ್ಬನ ನೋಡ್ಕೊತೇನೆ. ಯಾವುದೇ ಸ್ವಾಮಿಗಳನ್ನು ನಾ ಇನ್ನು ಮುಂದೆ ಈ ಹೋರಾಟಕ್ಕಾಗಿ ನಾ ಆಮಂತ್ರಣ ಮಾಡೋದಿಲ್ಲ. ಸ್ವ ಇಚ್ಛಾದಿಂದ ಯಾರಾದರೂ ಸ್ವಾಮಿಗಳು ನಾವು ಗಟ್ಟಿದ್ದೀವಿ ನಿಮ್ಮ ಕೂಡ ನಿಂದಿರ್ತೀವಿ ಅಂತ ಬಂದ್ರೆ ನಾ ಬೇಡ ಅನ್ನೋದಿಲ್ಲ. ಹಾಂ 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 ಅವತ್ತು ಅವ್ರು ಏನು ಮಾತಾಡ್ತಾರೆ ಯಾರಿಗೆ ಗೊತ್ತಿರಿ? ಸ್ವಾಮಿಗಳು ಏನು ಮಾತಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಈಗ ಸ್ವಾಮಿಗಳು ಒಂದು ಏನು ಗಟ್ಟಿ ನಿಲುವನ್ನು ತೆಗೆದುಕೊಂಡ್ರು ಅದನ್ನು ಪ್ರಕಟ ಮಾಡೀನಿ. ಈಗ ಜನ ಏನು ಮಾತಾಡ್ತಾರೆ ಯಾರಿಗೆ ಗೊತ್ತು? ಕೂಡಿದ ಮಂದಿ ಒಬ್ಬರಲ್ಲ ಇಬ್ಬರಲ್ಲ, ಅವ್ರು ಯಾರ್ಯಾರು ಏನೇನು ಮಾತಾಡ್ತಾರೆ ಗೊತ್ತಾಗಂಗಿಲ್ಲ. ಈಗ ಕೆಲವು ಸಾರಿ ಈಗ ಅಂಥ ಸಂದರ್ಭದಲ್ಲಿ ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ನಾವು ಭಕ್ತರ ಸಭೆ ಅಂತ ಕರೆದಿರ್ತೀವಿ, ಅವ್ರ ಭಕ್ತರು ಅದ್ರಾಗ ಬಂದು ಏನಕ್ಕೆ ಏನಾರು ಗದ್ದಲ ಎಬ್ಸಿದ್ರೆ ನಾವೇನು ಮಾಡಬೇಕು? ಹಂಗಾಗಿ ಗೊತ್ತಾಗೋದಿಲ್ಲ. ಈಗ ನಮ್ಮ ಭಕ್ತರು ಅದಾರ, ಅವ್ರ ಭಕ್ತರು ಅದಾರ. ನಮ್ಮ ಸಭೆಯನ್ನು ಕೆಡಿಸ್ಬೇಕಂತ ಅವ್ರ ಭಕ್ತರು ಏನಾದರೂ ಒಳಗೆ ಬಂದು ಒಪ್ಕೊಂಡ್ಬಿಟ್ರೆ ಈಗ ಮೊಬೈಲ್ ಹಿಡ್ಕೊಂಡು ಪತ್ರ ಕೊಟ್ಟು ಓದಿದ್ನ ಅನ್ನುವಷ್ಟರ ಮೆಟ್ಟಿಗೆ ಅದಾರ ಅವ್ರ ಭಕ್ತರು. ನೋಡೋಣ ನಮ್ಮ ಭಕ್ತರ ಹತ್ರ ಅವ್ರ ಭಕ್ತರು ಬಂದರು ಏನಕ್ಕೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಸ್ವಲ್ಪ ಕಾದು ನೋಡು. ಈಗ ಆ ವಿಚಾರನೇ ಇಲ್ರಿ. ಹಾಂ ಇಲ್ರಿ, ಆ ವಿಚಾರಕ್ಕೆ ಭಕ್ತರ ಸಭೆ ಕರೆದಿಲ್ಲ. ನಾವು ಈ ವಿಚಾರವನ್ನು ಇಟ್ಟೀವಿ, ನಮ್ಮ ಸ್ವಾಮಿಗಳು ನಿಲುವು ಹಿಂಗೈತಿ,
ನಿಮ್ದು ಏನೈತಿ ಅಂತ ನಾವು ಮತದಾರರನ್ನ ಮತ್ತು ಯಾರು ಭಕ್ತರನ್ನ ಮಠದ ಭಕ್ತರನ್ನ ಕೇಳ್ತೀವಿ. ಅದೇ ಭಕ್ತರು ನಿಮ್ಮನ್ನ ಚುನಾವಣಾ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರಂದ್ರೆ ಅದೇ ಭಕ್ತ ತಾವು ನಿಲ್ಬೇಕಂತ ಹೇಳಿ ತಮ್ಮ ನಿಲುವೇನು? ಅಲ್ರಿ ಅವ್ರು ಹೇಳಿದಾಗಲ್ಲ ಅದು ವಿಚಾರ, ಅವ್ರನ್ನ ಹೇಳೇ ಇಲ್ಲ ಅಂತಂದ್ರೆ ಈಗ ನಾನು ಹೇಳಿ ತಾವು ಒಪ್ಪಿಕೊಂಡಿರೋ ಹೇಗಂತೇಳಿ ಯಾರು ಭಕ್ತರು ನಿಮ್ಮನ್ನ ನೋಡ್ರಿ ಸ್ಪರ್ಧಿಸ್ರಿ ಅಂತ ಒಂದು ಕೇಳಿದಾಗ ಒಂದು ಮಾತು ಒಪ್ಕೊಂತೀರೋ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಈ ನಾಡಿನ ಹಿತಕ್ಕಾಗಿ ಯಾರ್ಯಾರು ಏನೇನು ತೀರ್ಮಾನ ತಗೊಂತಾರ ನಾನು ಮೊದಲ ನೋಡ್ತೀನಿ. ಆ ನಂತರದಲ್ಲಿ ನನ್ನ ತೀರ್ಮಾನ ಒಬ್ಬಂದ ಇರುವುದಿಲ್ಲ, ಮುಂದೆ ಮತ್ತೆ ಬೇರೆ ಬೇರೆ ಇರ್ತೈತೆ. ಅದು ನಾವೊಬ್ಬನ ಸ್ವತಂತ್ರ ಇಲ್ಲ. ನಾನು ಒಂದು ಮನೆತನದ ಕೂಸಲ್ಲ, ಇಡೀ ನಾಡಿನ ಕೂಸು. ಸನ್ಯಾಸಿಗಳಂತಂದ್ರೆ ಏನು? ಅದು ನಾಡಿನ ಆಸ್ತಿನೇ ಹೊರತಾಗಿ ಒಂದು ಮನೆ ಆಸ್ತಿ ಅಲ್ಲ. ಹಾಗಾಗಿ ನಾನು ಯಾವುದನ್ನೂ ಕೂಡ ಇದ ಅಂತ ಹೇಳುವಷ್ಟು ಸ್ವಾತಂತ್ರ್ಯ ನನಗಿಲ್ಲ. ಫೈನಲ್ ಕೊನೆ ಆಗೋದು ಯಾವಾಗಪ್ಪ ಅಂತಂದ್ರೆ 7ನೇ ತಾರೀಕು ಇರ್ಬೇಕಂತ ಅನ್ಸುತ್ತೆ. ಯಾರಿಗೆ ಇನ್ನು ಮುಂದೆ ಮತ್ತೊಮ್ಮೆ ತಾವು ತಲೆಗೆ ಇಟ್ಕೊಂಡ್ಬಿಡ್ರಿ, ಮತ್ತೆ ಹಗಲಲ್ಲಿ ಕೇಳೋದು ಬೇಡ. ಇನ್ನು ಮುಂದೆ ನಾನು ಯಾವುದೇ ಮಠಾಧಿಪತಿಗಳನ್ನು ಸಂಪರ್ಕ ಮಾಡೋದಿಲ್ಲ, ಯಾವುದೇ ಮಠಾಧಿಪತಿಗಳ ಒಂದು ಆಮಂತ್ರಣವನ್ನು ಮಾಡೋದಿಲ್ಲ. ಅಭಿಪ್ರಾಯ ತಗೋತೀನಿ, ಯಾಕಂದ್ರೆ ಒಳಗಿಂದೊಳಗೆ ಅಭಿಪ್ರಾಯ ತಗೊಳಕ್ಕೆ ನಮ್ಗೆ ಸ್ವಾತಂತ್ರ್ಯ ಐತಿ. ಹೊರಗೆ ಅಭಿಪ್ರಾಯ ತಗೊಳಕ್ಕೆ ನಮ್ಮ ಸ್ವಾತಂತ್ರ್ಯ ಹರಣಾಗೈತಿ. ಈಗ ನೋಡ್ರಿ, ಮಠಾಧಿಪತಿಗಳನ್ನ ಕೂಡಿಸುವಷ್ಟು ಸ್ವಾತಂತ್ರ್ಯನೂ ನಾವು ಕಳ್ಕೊಂಡ್ಬಿಟ್ಟಿವಿ. ಅವರ ದಮನಕಾರಿ ನೀತಿಯಿಂದ ಮಠಾಧಿಪತಿಗಳು ದುಂಡಗ ಕೂಡಿಕೊಂಡು ಮಾತಾಡಲಾರ್ದಷ್ಟು ಕೆಟ್ಟ ಪರಿಸ್ಥಿತಿಗೆ ಬಂದಾಗ ಪಾಪ ಅವ್ರನ್ನ ಕರೆದು ಯಾಕೆ ಇಕ್ಕಟ್ಟಿಗೆ ಸಿಲುಕಿಸ್ಲಿ? ಯಾರು? ನೀವು ಯಾರನ್ನೂ ಡಿವೈಡ್ ಮಾಡಿ ಕೇಳಬೇಡ್ರಿ. ಇವು ಒಂದು ವರ್ಗ, ಅದು ಇದು ಅದನ್ನೇನು ಕೇಳಬೇಡ್ರಿ. ಎಲ್ಲ ನಾಡಿನ ಸ್ವಾಮಿಗಳದು ಅವ್ರದೇ ಆದ ನಿಲುವುಗಳಿರ್ತಾವ. ಕೆಲವು ಸಾರಿ ಹಂಗೂ ಇರ್ತಾವ, ಕೆಲವು ಸಾರಿ ಇನ್ನೂ ಇರ್ತಾವ, ಬೇರೆ ಬೇರೆ ಇರ್ತಾವ. ನಾ ಯಾರನ್ನು ಕೂಡ ಮಾಡೋದು ಈಗ ಆ ಮೂಲಕ ಬದಲಾವಣೆ ಮಾಡಬೇಕು ಅಂತ ನಾವು ಧರ್ಮದ ಪ್ರಕಾರ ಹೇಳ್ಕೊಂಡಿವಿ. ಅದಕ್ಕೆ ಅವಕಾಶ ಇಲ್ಲ ಅಂತಂದ ಮೇಲೆ ನಿಮಗೆಲ್ಲ ಗೊತ್ತು. ಈಗ ನೋಡ್ರಿ, ಇಡೀ ದೇಶದ ಹೈಕಮಾಂಡ್ ಅಂದ್ರೆ ಯಾವುದು? ಮತದಾರ. ಮತದಾರನಿಗೆ ಹಿಂಗಾಗೈತಪ್ಪ, ಮತ್ತು ನಿಮ್ಮ ನೋವು ಹಿಂಗೈತಿ, ಇಂತಿಂಥವ್ರಿಗೆ ಹಿಂಗೆ ಆಗೈತಿ ಅಂತ ನಾವು ಹೇಳ್ತೀವಿ. ಬರೋ ದಿನಮಾನದೊಳಗೆ ನಾವು ಹೆಸರು ಹೇಳ್ತೀವಿ. ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಹಾವೇರಿ ಭಾಗಕ್ಕೆ ಒಂದು 3 ಜನರನ್ನು ಕಳಿಸ್ಕೊಟ್ರಿ ಇವರು. 3 ಜನರನ್ನ ನಿನಗೆ MP ಟಿಕೆಟ್ ಕೊಡಿಸ್ತೀನಿ, ನೀವು ಹೋಗು ಅಂತೇಳಿ. ಆ 3 ಜನ ಲಿಂಗಾಯತರು. ಆ 3 ಜನ ಲಿಂಗಾಯತರು ಸಹಜವಾಗಿ ಒಂದು ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಬೇಕಂತಂದ್ರೆ ನಮ್ಮ ಜನ ಏನೊಂದು ಪರಂಪರೆ ಇಟ್ಕೊಂಡ್ರಂದ್ರೆ ಗುಡಿಗೆ ಹೋಗೋದು, ಮಠಕ್ಕೆ ಹೋಗೋದು. ಹಂಗೆ ನಮ್ಮ ಹತ್ರ ಶಿರಟ್ಟಿ ಮಠಕ್ಕೂ ಬಂದರು, ಬಾಲೆಹೊಸರು ಮಠದಾಗಿದ್ರು ಅಲ್ಲೇ ಬಂದು ಬುದ್ಧಿ ನಾ ಚುನಾವಣೆಗೆ ನಿಲ್ಬೇಕಂತ ಮಾಡೀನಿ, ತಮ್ಮ ಆಶೀರ್ವಾದ ಬೇಕು. ನಾನು ಕೂಡಲೇ ಅವ್ರಿಗೊಂದು ಪ್ರಶ್ನೆ ಕೇಳ್ತಿದ್ದೆ, ನಿಮ್ಮನ್ನು ಚುನಾವಣೆಗೆ ಇಲ್ಲಿಗೆ ಕಳಿಸಿದವ್ರು ಯಾರು? ಕೇಂದ್ರ ಸಚಿವರ ನಮ್ಮನ್ನು ಕಳಿಸಿಕೊಟ್ಟಾರ. ಹೌದ್ರಿ? ಬಹುಶಃ ಅವ್ರನ್ನ ನಂಬಡ್ರಿ, ನಾನು ಒಂದು 15-20 ವರ್ಷ ಅವ್ರನ್ನ ನೋಡೀನಿ. ಅವ್ರು ಏನು ಹೇಳಿರ್ತಾರ ಅದರ ವಿರುದ್ಧ ಇರ್ತಾರ. ಬಹುಶಃ ನಿಮ್ಮನ್ನು ಹಾಳು ಮಾಡ್ತಾರ, ಆರ್ಥಿಕವಾಗಿ ಹಾಳು ಮಾಡ್ತಾರ, ಮಾನಸಿಕವಾಗಿ ಹಾಳು ಮಾಡ್ತಾರ, ಸಾಮಾಜಿಕವಾಗಿ ಹಾಳು ಮಾಡ್ತಾರ, ರಾಜಕೀಯವಾಗಿ ಹಾಳು ಮಾಡ್ತಾರ. ಒಬ್ಬೊಬ್ಬ ವ್ಯಕ್ತಿಗೆ ರಾತ್ರಿ 2 ಗಂಟೆ ತನಕ ಕುಂದಿರಿಸ್ಕೊಂಡು ಹೇಳೀನಿ ನಾನು. ಹಾವೇರಿ ಮತಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಬೇಕಂತೇಳಿ ಬಂದವರು. ಆ ಹಿರೇಕೆರೂರಿನ ತುದಿಯಿಂದ ಹಿಡ್ಕೊಂಡು ಗಜೇಂದ್ರಗಢದ ತುದಿಯವರೆಗೆ ಎಲ್ಲಿ ನೋಡಿದ್ರು ಅಲ್ಲಿ ಅವ್ರದ ಬ್ಯಾನರ್ ಕಟ್ಕೊಂಡ್ರು. ಒಂದು ಬ್ಯಾನರ್ ಕಟ್ಟಬೇಕಾದ್ರೆ ಕನಿಷ್ಠ 6,000 ರೂಪಾಯಿ ಹಿಡ್ಕೋರಿ. ಕನಿಷ್ಠ 6,000 ರೂಪಾಯಿ ಹಿಡ್ಕೋರಿ. ಅಂಥವು ಎಷ್ಟು ಊರುಗಳಿದ್ದಾವೆ, ಅಂಥವು ಎಷ್ಟು ಓಣಿಗಳಿದ್ದಾವೆ, ಅಲ್ಲೆಲ್ಲ ಬ್ಯಾನರ್ ಕಟ್ಟೋದು. ಒಬ್ಬೊಬ್ಬರು 10 ಕಾರ್ಗಳನ್ನು ಒಂದೊಂದು ತಾಲೂಕಿಗೆ ಬಿಟ್ಟರು. ಬಸ್ ಸ್ಟ್ಯಾಂಡಿನಾಗ ಊಟ ಇಟ್ಟರು, ರಸ್ತೆದಾಗ ಊಟ ಇಟ್ಟರು, ಜನರನ್ನು ಮಳೆ ಮಾಡ್ಬೇಕಂತೇಳಿ. ಇದ್ದ ರೊಕ್ಕ ಎಲ್ಲ ಕಳ್ಕೊಂಡ್ರು, ಸಾಲ ಮಾಡಿಕೊಂಡ್ರು. ಮುಂದೆ ಮತ್ತೊಬ್ಬ ಬಂದ, ಅವನಿಗೂ ಅದನ್ನೇ ಹೇಳಿದೆ. ಮತ್ತೊಬ್ಬ ಬಂದ, ಅದನ್ನೇ ಹೇಳಿದೆ. ನಾ ಹೇಳಿದೆ, ಈಗ ಒಂದು ಕ್ಷೇತ್ರಕ್ಕೆ ಒಬ್ಬವನು ಕಳಿಸ್ಬೇಕು ಒಂದು ಪಕ್ಷದಿಂದ. ನಿಮ್ಮನ್ನು ಎಲ್ಲರನ್ನೂ ಕಳಿಸೋದು ಎದಕ್ಕಪ್ಪ ಅಂತಂದ್ರೆ ನೀವು ಪಕ್ಷ ಪ್ರಚಾರ ಮಾಡೋದು, ಅವ್ರು ತಮ್ಮದೊಂದು ನಿರ್ಣಯವನ್ನು ಬೇರೆ ಮಾಡೋದು ಮಾಡ್ತಾರಪ್ಪ. ದುಡ್ಡು ಗಳಿಸಿರ್ತೀರಿ, ಅವ್ರಂಗೆ ಹರಾಮಿ ದುಡ್ಡು ಗಳಿಸಿರೋದಿಲ್ಲ, ಕಳ್ಕೋಬೇಡ್ರಿ ಅಂತ ನಾ ಭಾಳ ಹೇಳ್ಕೊಂಡೆ. ಅವರೆಲ್ಲರೂ ಇವತ್ತು ನನಗೆ ಹೇಳ್ಕೊಳ್ಳಕತ್ತಾರ, ಅಜ್ಜಾರ ನಾವು ಹೇಳಿದ್ದು ಸುಳ್ಳಾತು, ನೀವು ಹೇಳಿದ್ದೆ ಕರೆ ಆತು ಅನ್ನುವಂಥ ಮಾತನ್ನು ಹೇಳಕತ್ತಾರ. ಒಬ್ಬೊಬ್ಬ ಮನುಷ್ಯ ಕೋಟಿ ಗಂಟಲೆ ಹಣವನ್ನು ಕಳ್ಕೊಳ್ಳೋದು, ಸಾಲ ಮಾಡಿಕೊಳ್ಳೋದು, ಇಂಥದ್ದು ಬರೀ ಒಂದ ಮತಕ್ಷೇತ್ರದಲ್ಲ. ವಿಶೇಷವಾಗಿ ಯಾವ ವ್ಯಕ್ತಿ ಸ್ವಲ್ಪ ಆರ್ಥಿಕವಾಗಿ ಬೆಳೀತಾ ಇದ್ದಾನೆ ಅವನಿಗೆ ಚುನಾವಣೆಯ ಆಮಿಷವನ್ನು ತೋರಿಸಿ ಕೇಂದ್ರ ಸಚಿವರೇ ಈ ಮಾತು ಹೇಳ್ಯಾರಪ್ಪ ಅಂತಂದ್ರೆ ಮುಗೀತು. ನಾ ಹೇಳಿದೆ ಒಬ್ಬರಿಗೆ, ಏನು ಹೇಳಿದೆ, ವಿಶ್ವಾಸದಿಂದ ನಂಬ್ರಿ ಅಂತ ಹೇಳ್ಯಾರ ಅಂತ ಅವ್ರಂದ್ರು.
ಅವ್ರ ಹತ್ರ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ ಅಂತಂದ್ಮೇಲೆ ಯಾಕಪ್ಪ ನಂಬುತ್ತಿದೆ ಅಂತ ಹೇಳಿದೆ. ಅವರು ಎಷ್ಟು ಸತ್ಯ ಹೇಳಿದ್ರಿ ಅಜ್ಜಾರ ಅಂತ ಹಗಲಲ್ಲಿ ಹೇಳ್ತಾರೆ. ನಿಮಗೆ ಮೊದಲು ತಿಳಿಯಂಗಿಲ್ಲ, ಕಳ್ಕೊಂಡ ಮೇಲೆ ತಿಳಿತೈತಿ, ನಿಮ್ಮ ಹಣೆ ಬರದಾಗ ಇದ್ದಂಗೆ ಆಗಲಿ ಅಂತ ಅನ್ಕೋತ ಕುಂತೀನಿ. ನಾನು ಹೇಳೋದು ಇಷ್ಟೇ, ಅವರ ಪಕ್ಷದ ವ್ಯಕ್ತಿಗಳನ್ನು ಎಲ್ಲ ಮೂಲಗಳಿಂದ ನಾಶ ಮಾಡುವಂತಹದ್ದು ಇದು ಯಾಕೆ ಉದ್ದೇಶ? ಈಗ ಉದಾಹರಣೆಗಾಗಿ ನಮ್ಮ ನೆರೆಯ ಜಿಲ್ಲೆಗಳಲ್ಲಿ MP ಗಳದಾರ, ನಮ್ಮ ನೆರೆಯ ಜಿಲ್ಲೆಗಳಲ್ಲಿ ಅದಾರ. ಉದಾಹರಣೆಗಾಗಿ ಗದ್ದಿಗೌಡರದಾರ, ಅದೇ ಪಕ್ಷದವರು. ನಾನು ಅವ್ರನ್ನ ಹೊಗಳ್ತಾ ಇಲ್ಲ. ಯಾರನ್ನಾರು ತುಳಿದು ಬಾಳೆ ಮಾಡ್ಯಾರ? ನಮ್ಮ ಹಾವೇರಿ ಭಾಗದೊಳಗೆ ಶಿವಕುಮಾರ್ ಉದಾಸಿ ಅಂತಿದ್ರು, 15 ವರ್ಷದಿಂದ ಅವರು ಸಂಸದರಾಗಿದ್ದರು. ಅವ್ರು ಯಾರನ್ನಾರು ತುಳಿದು ಬಾಳೆ ಮಾಡ್ಯಾರ? ನಾ ಕೇಳ್ತೀನಿ. ಮಗ್ಗಲದ ಶಾಸಕರಿಲ್ವಾ? ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ, ಭಾಳ ಮಹತ್ವದ್ದು. ಏನು ಅಂತಂದರೆ, ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಗೆ ಕರ್ನಾಟಕದಿಂದ ಇವರೊಬ್ಬರೇ ಗುರುತಿಸಿಕೊಳ್ತಿದ್ರು, ಅಲ್ಲಿ ಯಾವ MP ಕೂಡ ಗುರುತಿಸಿಕೊಳ್ತಿದ್ದಿಲ್ಲ. ನಾವು ನೋಡ್ತಿದ್ವಿ, ಈ ಭಾಗದ MPದ ಏನಾರ ಪ್ರಧಾನಮಂತ್ರಿಗಳ ಜೋಡಿ ಫೋಟೋ ಐತೆ ಹಂಗೆ, ಆ ಭಾಗದ ಒಂದು ಫೋಟೋ, ಸುಮ್ಮನೆ ಒಂದು ಫೋಟೋ ಅಂತಿರ್ಬೇಕಲ್ಲ, ಅದು ಸಹಿತ. ಅಂದರೆ ಇವ್ರು ಏನು ಯಾವ ರೀತಿಯಿಂದ ಅಂತಂದ್ರೆ, ಹಳ್ಳಿಯಿಂದ ಹಿಡ್ಕೊಂಡು ದಿಲ್ಲಿ ತನಕ ತಾವೊಬ್ಬರೇ ಕಾಣಬೇಕು, ಎಲ್ಲೂ ಯಾರೂ ಕಾಣಕೂಡದು ಅನ್ನುವಂತಹ ನೀತಿ ಏನೈತಲ್ಲ, ಅದು ಜನರಿಗೆ ನೋವನ್ನು ಉಂಟು ಮಾಡಿದೆ. ಈಗ ನೀವು ಸಭೆಯ ಸ್ಥಳವನ್ನು ಬದಲಿ ಮಾಡಿದ್ರಲ್ಲ, ಎಲ್ಲ 3000 ಮಟ್ಟದಾಗ ಮಾಡ್ತಿದ್ರಿ. 3000 ಮಟ್ಟ ಸ್ವಾಮಿ ಉಲ್ಟಾ ಹೊಡೆದಾರ ಧಾರವಾಡ್ಕೊಂಡ್ರಿ. ಮೊದಲನೇ ಮೀಟಿಂಗ್ ಇಲ್ಲಿ ಮಾಡಿದ್ವಿ, 2ನೇ ಮೀಟಿಂಗ್ ಅಲ್ಲಿ ಮಾಡಿದ್ವಿ, 3ನೇ ಮೀಟಿಂಗ್ ಅಲ್ಲಿ ಮಾಡ್ತೀವಿ, 4ನೇ ಮೀಟಿಂಗ್ ಇನ್ನೊಂದು ಎಲ್ಲಿ ಮಾಡ್ತೀವೋ ಗೊತ್ತಿಲ್ಲ. ಅಂದ್ರೆ ಒಂದು ಸಾರಿ ಜನರ ಸಂಘಟನೆ ಅಂತಂದ್ರೆ ಸ್ಥಳಗಳು ಬದಲಾವಣೆ ಆಗೋದು ಸಹಜ ಅಲ್ಲ. ಈಗ ನಾಳೆ ಮೀಟಿಂಗ್ ಒಳಗೆ ಮತ್ತೆ ಇಲ್ಲಿ ಯಾಕೆ ನಿಮ್ಮನ್ನು ಕರೆದಿವಿ ಅಂದ್ರೆ, ಅಲ್ಲಿ ಮೊನ್ನೆ ಭಾಳ ಹಿಂಗೆ ಗಾಳಿ ಹೊಡ್ಕೊಂತಿದ್ರಿ, ನೆಮ್ಮದಿಯಾಗಿ AC ಒಳಗೆ ಕುಂದ್ರಲಿ ಅಂತ ನಿಮ್ಮನ್ನು ಕರೆದಿವಿ. ನಾವು ಒಂದು ತಟಗೆ, ನೀವು ಒಂದು ತಟಗೆ ಆರಾಮ್ ಮಾತಾಡ್ಕೊತ ಕುಂದ್ರನಂತ ಇಲ್ಲಿ ಕರೆದಿವೆ, ಹೊರತಾಗಿ ಬೇರೆ ಉದ್ದೇಶ ಇಲ್ಲ. ಈಗ ಕೇವಲ ಬಿಜೆಪಿ ನಾಯಕರು ನಿಮಗೆ ಫೋನ್ ಮಾಡಿದಾರ ಅಥವಾ ಕಾಂಗ್ರೆಸ್ ನಾಯಕರು ಫೋನ್ ಮಾಡಿದಾರ, DK ಶಿವಕುಮಾರ್ ನಿಮಗೆ ಫೋನ್ ಮಾಡಿದಾರ ಅಂತ ಒಂದು ಹಂಗೆ ಈಗ ಒಂದನ್ನು ತೆಗೆದುಕೊಂಡಿದ್ದೇವೆ. ಅದರ ನಂತರದಲ್ಲಿ ಮತ್ತೆ ಬೇರೆ ಬೇರೆ ವಿಚಾರಗಳಿಗೆ ಹೇಳ್ತೀವಿ. ಇವತ್ತು ನಾವು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಮಾತಾಡೋದಿಲ್ಲ. ಅಲ್ಲ, DK ಶಿವಕುಮಾರ್ ಅವರು ನಿಮಗೆ ಸಂಪರ್ಕ ಮಾಡಿ ನಮ್ಮ ಮಠಕ್ಕೆ ಬಂದಿದ್ರು. ನೀವು ಹೇಳಿದ್ರಿ, ಹೆಸರು ನೀವೇ ಹೇಳಿರಿ. ಅವ್ರು ನಮ್ಮ ಮಠಕ್ಕೆ ಬಂದಿದ್ರು. ಅವ್ರು ನಮ್ಮ ತಾಲೂಕಿನ ಶಾಸಕರನ್ನು, ನಮ್ಮ ತಾಲೂಕಿನ ಕಾರ್ಯಕರ್ತರನ್ನು ಕರ್ಕೊಂಡು ಬಂದಿದ್ದು ಸತ್ಯ. ಅವರು ವಿನಂತಿ ಮಾಡಿಕೊಂಡಿದ್ದು ಸತ್ಯ. ಅವ್ರಿಗೆ ನಾವು ಒಂದೇ ಮಾತು ಹೇಳಿದ್ವಿ, ಅವರು ನಮಗೆ ಯಾಕೆ ಬಂದಿರಿ, ಎದರ ಸಲುವಾಗಿ ಬಂದಿರಿ ಅಷ್ಟೇ ಹೇಳ್ರಿ ಅಂದ್ವಿ. ಇವ್ರನ್ನ ಕ್ಷಮಾ ಮಾಡ್ಬೇಕಂತ ಹೇಳಕ್ಕೆ ಬಂದೀವಿ ಅಂತ ಒಂದು ಮಾತನ್ನು ಹೇಳಿದಾಗ ನಾವು ಹೇಳಿದ್ವಿ, 1 ತಾಸು, 1 ದಿವಸ, 1 ತಿಂಗಳ, ನೀವು ಎಷ್ಟೇ ಟೈಮ್ ತೊಗೊಂಡ್ರು ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ, ನೀವು ಅದರ ಪ್ರಯತ್ನವನ್ನು ಮಾಡಬೇಡ್ರಿ ಅಂತ ಯಾರು ನಮ್ಮ ಮಠಕ್ಕೆ ಬಂದಿದ್ರಲ್ಲ, ಈಗ ನೀವು ಹೆಸರು ಹೇಳಿದ್ರಲ್ಲ, ಅವರಿಗೆ ನಾವು ಮನವರಿಕೆ ಮಾಡಿ ಕಳಿಸಿದ್ದೀವಿ. ಇದು ಇನ್ನೂ ವಿಚಾರ ಮಾಡಿರಿ ಅಂದರು. ವಿಚಾರ ಮಾಡಿ ಮುಂದಕ್ಕೆ ಬಂದಿವೆ, ಹೊರತಾಗಿ ಇನ್ನೂ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳಿ ಕಳಿಸಿದ್ವಿ. ಇಡೀ ರಾಜ್ಯ ನನ್ನ ಪ್ರೀತಿ ಮಾಡ್ತೈತಿ. ಇವರು ಯಾರಿಗೆ ಒತ್ತಾಯ ಮಾಡಿ ಒಂದಿಷ್ಟು ಆಮಿಷಗಳನ್ನು, ಒತ್ತಡವನ್ನು ಹೇರಿ ಒಂದಿಟ್ಟು ಏನಾರು ಮಾಡ್ತಾರಲ್ಲ, ಅವ್ರು ನನ್ನ ವಿರುದ್ಧ ಹೇಳಿಕೆ ಕೊಡ್ತಾರೆ. ನನಗೆ ವಿಶ್ವಾಸ ಐತಿ, ರಾಜ್ಯದೊಳಗೆ ಎಲ್ಲರೂ ನನ್ನ ಪ್ರೀತಿ ಮಾಡ್ತಾರೆ, ಎಲ್ಲರೂ ನನ್ನ ಕೂಡದಾರ. ಬುದ್ಧಿ ನಾ ಇವತ್ತು ನಿಮ್ಮನ್ನು ಒಂದು ತಟ್ಟಿಗೆ ಬೇಯ್ತೀನಿ ರೀ, ನಾನು ನಿಮ್ಮನ್ನೊಂದಿಟ್ಟು ಬೇಯ್ತೀನಿ ರೀ, ತಪ್ಪು ತಿಳ್ಕೊಬೇಡ್ರಿ ಅಂತ ಬೇಯಾಕತ್ತೇವೆ ಪಾಪ. ಅಂದ್ರೆ ಎದಕ್ಕೆ ಬೇಕೋ ಅಂತೀನಿ ನಾನು. ಯಾಕಂತಂದ್ರೆ ಅಲ್ಲಿ ಒಂದು ತಟ್ಟಕ್ಕೆ ಉಳ್ಕೊಂಡ್ರೆ ಉಳ್ಕೊಲಿ ಅಂತೇಳಿ. ಅಂದ್ರೆ ಅಷ್ಟು ಪರಿಸ್ಥಿತಿ ನನಗೆ ಫೋನ್ ಮಾಡಿ ಹೇಳಿ ನಾನು ಬೇಯ್ತೀನಿ ರೀ ಅನ್ನುವಂಥ ಪರಿಸ್ಥಿತಿಗೆ ಅವ್ರು ಬಂದು ನಿಂತಾರೆ. ಸ್ವಾತಂತ್ರ್ಯವನ್ನು ಕಳ್ಕೊಂಡ್ಬಿಟ್ಟಾರೆ. ಒಂದೇ ಮಾತಿನಲ್ಲಿ ಹೇಳೋದಂದ್ರೆ, ಇಡೀ ಮತದಾರರಲ್ರಿ, ಈ ಕ್ಷೇತ್ರದವರಲ್ಲ, ರಾಜ್ಯದ ಬಹುಸಂಖ್ಯಾತರು ಇವರು ಹೊಡೆತಕ್ಕೆ ಎಲ್ಲದನ್ನು ಕಳ್ಕೊಂಡ್ಬಿಟ್ಟಾರೆ, ಸ್ವಾತಂತ್ರ್ಯವನ್ನೇ ಕಳ್ಕೊಂಡ್ರ. ನಾವು ಬ್ರಿಟಿಷರ ಕೈಯಾಗ ಬಾಳೆ ಮಾಡಾಕತ್ತೀವೋ ಏನು ಯಾರ ಕೈಯಾಗ ಬಾಳೆ ಮಾಡಾಕತ್ತೀವೋ ಅನ್ನೋದು ನಮ್ಮ ಮನೆಯೊಳಗೆ ನಾವು ಮಾತಾಡ್ಬೇಕಾದ್ರೆ ಕದ ಹಾಕು, ಕಿಟಕಿ ಹಾಕು, ಯಾರು ಇಲ್ಲ ನೋಡ್ಕೊ, ಮ್ಯಾಲೆ ಹೋಗಿ ಯಾರದಾರ ನೋಡ್ಕೊಂಬ. ನಮ್ಮ ಮನೆಯೊಳಗೆ ನಾವು ಮಾತಾಡ್ಬೇಕಾದ್ರೆ ಹೆದರಿ ಮಾತಾಡುವಂಥ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಏನು ಅವಾಗ ಏನು ಅನಿಸೈತೆ ಅದ ಅವತ್ತಿನ ಕಾಲಕ್ಕೆ ಅವ್ರು ಹೇಳೋ ಮುಂದೆ ಮಾನ್ಯ ಕುಮಾರಸ್ವಾಮಿ ಯಾರಿಗೆ ಇನ್ನು ಮುಂದೆ ಮತ್ತೊಮ್ಮೆ ತಾವು ತಲೆಗಿಟ್ಕೊಂಡ್ಬಿಡ್ರಿ, ಮತ್ತೆ ಹಗಲಲ್ಲಿ ಕೇಳೋದು ಬೇಡ. ಇನ್ನು ಮುಂದೆ ನಾನು ಯಾವುದೇ ಮಠಾಧಿಪತಿಗಳನ್ನು ಸಂಪರ್ಕ ಮಾಡೋದಿಲ್ಲ, ಯಾವುದೇ ಮಠಾಧಿಪತಿಗಳ ಒಂದು ಆಮಂತ್ರಣವನ್ನು ಮಾಡೋದಿಲ್ಲ. ಅಭಿಪ್ರಾಯ ತಗೋತೀನಿ, ಯಾಕಂದ್ರೆ ಒಳಗಿಂದೊಳಗೆ ಅಭಿಪ್ರಾಯ ತಗೊಳಕ್ಕೆ ನಮ್ಗೆ ಸ್ವಾತಂತ್ರ್ಯ ಐತಿ, ಹೊರಗೆ ಅಭಿಪ್ರಾಯ ತಗೊಳಕ್ಕೆ ನಮ್ಮ ಸ್ವಾತಂತ್ರ್ಯ ಹರಣಾಗೈತಿ. ಈಗ ನೋಡ್ರಿ, ಮಠಾಧಿಪತಿಗಳನ್ನು ಕೂಡಿಸುವಷ್ಟು ಸ್ವಾತಂತ್ರ್ಯನೂ ನಾವು ಕಳ್ಕೊಂಡ್ಬಿಟ್ಟಿವಿ. ಅವರ ದಮನಕಾರಿ ನೀತಿಯಿಂದ ಮಠಾಧಿಪತಿಗಳು ದುಂಡಗ ಕೂಡಿಕೊಂಡು ಮಾತಾಡಲಾರ್ದಷ್ಟು ಕೆಟ್ಟ ಪರಿಸ್ಥಿತಿಗೆ ಬಂದಾಗ ಪಾಪ ಅವ್ರನ್ನ ಕರೆದು ಯಾಕೆ ಈ ಕಟ್ಟಿಗೆ ಸಿಲುಕಿಸ್ಲಿ?
ಸೂಚಿಸಿದ್ದಾರಾ? ಆ? ಫೋನ್ ಮೂಲಕ ಬೆಂಬಲ ಸೂಚಿಸಿದ್ದಾರಾ? ಯಾರು? ಪಂಚಪೀಠದವರು ನೀವು ಯಾರನ್ನೂ ಡಿವೈಡ್ ಮಾಡಿ ಕೇಳಬೇಡ್ರಿ. ಇವು ಒಂದು ವರ್ಗ ಅದು ಇದು ಅದನ್ನೇನು ಕೇಳಬೇಡ್ರಿ. ಎಲ್ಲ ನಾಡಿನ ಸ್ವಾಮಿಗಳದು ಅವ್ರದೇ ಆದ ನಿಲುವುಗಳಿರ್ತಾವೆ. ಕೆಲವು ಸಾರಿ ಹಂಗೂ ಇರ್ತಾವ, ಕೆಲವು ಸಾರಿ ಇನ್ನೂ ಇರ್ತಾವ, ಬೇರೆ ಬೇರೆ ಇರ್ತಾವ. ನಾ ಯಾರನ್ನು ಕೂಡ ಭಕ್ತರ ಸಭೆ ಲೇಖನ ಸೇರ್ಪಡೆ ಆ? ಈಗ ನೋಡ್ರಿ, ಒಂದು ಸಾರಿ ಸಮರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ತಂತ್ರಗಳನ್ನು ಮಾಡ್ತಾರೆ, ಇನ್ನೂ ಒಂದನ್ನು ಮಾಡ್ತಾರೆ, ಪ್ರತಿ ತಂತ್ರಗಳನ್ನು ಮಾಡ್ತಾರೆ. ಅವ್ರು ಏನಾದರೂ ಮಾಡ್ಬೋದು, ಮಾಡಿಕೊಲಿ. ಯಾಕಂದ್ರೆ ದೊಡ್ಡವರು ಸಂದರ್ಭ ಬಂದ್ರೆ ಕೊಡ್ತೀವಿ, ಅತಿರೇಕ ಆದಾಗ ಕೊಡ್ತೀವಿ. ಈಗಾಗಲೇ ಸರ್ಕಾರ ನಮಗೆ ಸೂಕ್ತ ಬಂದೋಬಸ್ತನ್ನು ಕೊಟ್ಟಿದೆ, ಒಬ್ಬ ಅಂಗರಕ್ಷಣೆಯನ್ನು ಕೊಟ್ಟಿದೆ, ಬೇರೆ ಬೇರೆ ಕಾರಣಗಳಿಂದ ಕೊಟ್ಟಿದೆ. ಈಗಾಗಲೇ ಅವು ನಡೆದಿದ್ದಾವೆ. ಸರ್ಕಾರದ ಜವಾಬ್ದಾರಿ ಏನು? ಎಲ್ಲರನ್ನ ರಕ್ಷಣೆ ಮಾಡೋದು. ಅದು ಸರ್ಕಾರಕ್ಕೆ ಬಿಟ್ಟು ವಿಚಾರ. ಅಲ್ಲ, ನಾ ಏನಂದೆ ಅಂತಂದ್ರೆ, ಈಗ ನಮ್ಮ ಭಕ್ತರ ಸಭೆಯನ್ನು ಶಾಂತವಾಗಿ ನಡೆಸಬೇಕಂತ ನಾವು ಮಾಡಿರ್ತೀವಿ. ನಾ ಹೇಳಿದೆ ನಿಮಗೆ, ಅವ್ರ ಭಕ್ತರು ಬಂದ್ರಪ್ಪ ಅಂತಂದ್ರೆ ಏನು ಮಾಡ್ತಾರೆ ಹೇಳೋಕ್ಕಾಗೋದಿಲ್ಲ ಅಂತ. ಈಗ ಹುಬ್ಬಳ್ಳಿಯಲ್ಲಿ ಸ್ವಾಮಿ ಬೇರೆ ಬೇರೆ ಸ್ವಾಮಿಗಳ ಮೀಟಿಂಗ್ ಕರೆದು ಬೇರೆ ಬೇರೆ ಸ್ವಾಮಿಗಳ ಇಕ್ಕಟ್ಟಿಗೆ ಸಿಕ್ಕಿದ್ರಿ ಅಂತ ನೀವು ಅದಕ್ಕೆ ಸಂದರ್ಭ ಆ ಥರ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರಿ. ಇಕ್ಕಟ್ಟಿಗೆ ಸಿಕ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ಅಲ್ಲ, ಇಕ್ಕಟ್ಟಿಗೆ ಸಿಲ್ಕೊಂಡಿಲ್ಲ ಅವರು. ಒಂದು ನಿಮಿಷ ಕೇಳಿದೆ. ಇಕ್ಕಟ್ಟಿಗೆ ಸಿಲುಕೊಂಡಿಲ್ಲ, ಇಕ್ಕಟ್ಟಿಗೆ ಸಿಲುಕಿಸ್ಯಾರ. ವ್ಯತ್ಯಾಸ ಏನಂತಂದ್ರೆ, ಸ್ವಾಮಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿರೋದ್ರಿಂದ ತಮ್ಮ ತನವನ್ನು ಕಳ್ಕೊಂಡು ಹೇಳಿಕೆ ಕೊಡುವಷ್ಟರ ಮಟ್ಟಿಗೆ ಅವ್ರ ಮೇಲೆ ದಾಳಿಯಾಗಿದೆ. ಅದೇ ತರ ಧಾರವಾಡದಲ್ಲಿ ಭಕ್ತರ ಮೀಟಿಂಗ್ ಮಾಡಿದಾಗ ಭಕ್ತರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರೆ ಮತ್ತು ಅದು ಭಕ್ತರಿಗೆ ತೊಂದರೆ ಆಗ್ತಲ್ಲ ಅಂತ ನೋಡ್ಕೊಂತೀವಿ ನಾವು ಎಲ್ಲದನ್ನು ನೋಡ್ಕೊಳಕ್ ತಯಾರಿದೀವಿ. ಯಾರ್ಯಾರ ಪರಿಸ್ಥಿತಿ ಈಗ ನಾವು ಹೇಳಿದ್ವಿ, ನಾವು ಮಠಾಧಿಪತಿಗಳ ಬೆನ್ನಿಗೆ ನಿಂದಿರ್ತೀವಿ. ನಾವು ಹಿಂದಿನಿಂದಾನು ಕೂಡ ಮಠಾಧಿಪತಿಗಳ ಬೆನ್ನಿಗಿದ್ದೀವಿ. ಕರ್ನಾಟಕದೊಳಗೆ ಬಹುಸಂಖ್ಯಾತ ದುರ್ಬಲರು, ನೋವಿಗೊಳಗಾದವರು ಸ್ವಾಮಿಗಳಂತ ಏನಿದಾರ, ಅವ್ರ ಬೆನ್ನಿಗೆ ನಾವು ಇದ್ದೇ ಇರ್ತೀವಿ ಅನ್ನೋದು ರಾಜ್ಯದ ಬಹುಸಂಖ್ಯಾತ ಸ್ವಾಮಿಗಳಿಗೆ ಗೊತ್ತಿದೆ. ಯಾರು ದುರುಪಯೋಗ ನೋಡ್ರಿ, ಯಾರು ದುರುಪಯೋಗ ಪಡಿಸಿಕೊಂಡಾರ ಅನ್ನೋದು ಇಡೀ ರಾಜ್ಯಕ್ಕೂ ಗೊತ್ತೈತಿ, ನಿಮಗೂ ಚಲೋ ಗೊತ್ತೈತಿ. ಅದನ್ನು ಯಾರು ದುರುಪಯೋಗ ಪಡಿಸಿಕೊಂಡಾರಂತ ಎಲ್ಲರಿಗೂ ಗೊತ್ತಿರುವಾಗ ಅದಕ್ಕೆ ಉತ್ತರ ಕೊಡೋದ್ರೊಳಗೆ ಅರ್ಥ ಇಲ್ಲ.